ಮುಕ್ತಿ ಆಗುವವರೆಗೂ ಸದಾತನ ಯಾವಾಗಲೂ ಅಸ್ತೀವ ನಮ್ಮ ಜೊತೆ ಇದ್ದೇ ಇರ್ತದೆ. ಅದು ತ್ರಿಗುಣಾತ್ಮಕವಾದ್ದರಿಂದ ಮೋಕ್ಷದಲ್ಲಿ ಅದು ಇರೋದು. ಯಾವನ್ ಮುಕ್ತಿ ಆಗುವವರೆಗೆ ಮಾತ್ರ ಅದು ನಮಗೆ ಅಟ್ಯಾಚ್ ಆಗಿರ್ತದೆ. ತತ್ರೈವ ಆ ಮನಸ್ಸಿನಲ್ಲೇ ಅಶೇಷ ಸಂಸ್ಕಾರ, ಎಲ್ಲ ಜನ್ಮದ ಅನುಭವದಿಂದ ಉಂಟಾದ ಸಂಸ್ಕಾರಗಳು ಕೂಡ ಸದೈವ ಯಾವಾಗಲೂ ಸಂಚೀಯಂತೆ ಸಂಗ್ರಹವಾಗುತ್ತವೆ. ಸೊ ಇವತ್ತು ವಿಜ್ಞಾನಿಗಳು ಒಂದು ಕಾಡಿನಲ್ಲಿ ಒಂದು ಮರವನ್ನು ನೋಡಿದರೆ ಇದು ಎಷ್ಟು ವರ್ಷ ಪ್ರಾಚೀನ ಅಂತ ಲೆಕ್ಕಾಚಾರ ಹಾಕ್ತಾರೆ. ಹಾಗೆ ನಮ್ಮ ಮನಸ್ಸನ್ನು ಸಪ್ರೇಟ್ ಮಾಡಿ ನೋಡಿದರೆ ಇದು ಎಷ್ಟು ವರ್ಷದ ಹಳೆಯದು ಅಂತ ಲೆಕ್ಕಾಚಾರ ಹಾಕಿದರೆ ಸೃಷ್ಟಿಯ ಆರಂಭದಿಂದ 27 ದ್ವಾಪರ ಯುಗಗಳನ್ನು ಕಳೆದು 28ನೇ ಕಲಿಯುಗಕ್ಕೆ ಈ ಮನಸ್ಸು ಅಷ್ಟು ಹಳೆದು ಅಂತ ಹೇಳಿದರು. ಮನಸ ಏವ ಸಂಸ್ಕಾರಾಶ್ರಯತ್ವಂ ನ ಆತ್ಮನಃ. ಸಂಸ್ಕಾರಕ್ಕೆ ಆಶ್ರಯವಾದ್ದು ಮನಸ್ಸು ಹೊರತು ಆತ್ಮನಿಗೆ ಅಲ್ಲ. ಆತ್ಮನು ಜ್ಞಾನಕ್ಕೆ ಆಶ್ರಯ, ಸಂಸ್ಕಾರಕ್ಕೆ ಆಶ್ರಯ ಅಂತ ನೈಯಾಯಿಕರು ಅಂತಾರೆ. ನಾವು ಮನಸ್ಸನ್ನು ಅದಕ್ಕೆ ಆಶ್ರಯ ಇತಿ ಅತ್ರ ಉಪಪತ್ತಿ ಸೂಚನಾಯ ತ್ರಿಗುಣಾತ್ಮಕಂ ಇತ್ಯುಕ್ತಂ. ಯಾಕೆ ಸಂಸ್ಕಾರಕ್ಕೆ ಮನಸ್ಸೇ ಆಶ್ರಯ, ಆತ್ಮ ಯಾಕಲ್ಲ ಅಂದರೆ ತ್ರಿಗುಣಾತ್ಮಕಂ ಅಂತ. ಆ ಮನಸ್ಸು ತ್ರಿಗುಣಾತ್ಮಕವಾದ್ದರಿಂದ ಅಲ್ಲಿ ಸಂಸ್ಕಾರ ಜ್ಞಾನಗಳು ಸ್ಟೋರ್ ಆಗುತ್ತೆ ಹೊರತು ಆತ್ಮನಲ್ಲಿ ಆಗಲ್ಲ. ಅವನು ತ್ರಿಗುಣಾತೀತ ಆತ್ಮ, ಅವನಲ್ಲಿ ಸಂಸ್ಕಾರ ಜ್ಞಾನಾದಿಗಳು ಇರೋದಲ್ಲ. ಗುಣಾತ್ಮಕಂ ಇತ್ಯೇವ ಉಕ್ತೇ ಪರಿಮಾಣಾದಿ ಗುಣಾತ್ಮಕಂ ಇತ್ಯಪಿ ಪ್ರತೀತಿಃ ಸ್ಯಾತ್ ತತ್ ಆತ್ಮನೋಪಿ ಸಮಾನಂ ಇತ್ಯತಃ ತ್ರಿಗುಣಂ. ಇಲ್ಲಿ ಗುಣಾತ್ಮಕಂ ಮನಃ ಅನ್ನದೆ ತ್ರಿಗುಣಾತ್ಮಕಂ ಮನಃ. ಗುಣಾತ್ಮಕ ಅಂತ ಹೇಳಿದರೆ ಆತ್ಮನು ಗುಣ, ಆಮೇಲೆ ಜ್ಞಾನ ಆನಂದಾದಿ ಗುಣಗಳೇ. ಸೊ ಆತ್ಮನಕ್ಕೆ ಅಟ್ಯಾಚ್ ಆಗಿರ್ಬೋದು, ಆತ್ಮನ ಗುಣ ಜ್ಞಾನಾದಿಗಳು ಹೇಳ್ಬೋದು. ಅದಕ್ಕೋಸ್ಕರ ಆಚಾರ್ಯ ಬರೇ ಗುಣಾತ್ಮಕ ಅನ್ನೋದಿಲ್ಲ, ತ್ರಿಗುಣಾತ್ಮಕ. ಆತ್ಮನು ತ್ರಿಗುಣಾತ್ಮಕ. ಅವನೊಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ. ಅದು ಪ್ರಾಕೃತ, ಅಪ್ರಾಕೃತ. ಆದ್ದರಿಂದ ಜ್ಞಾನಾದಿಗಳು ಎಲ್ಲಿರ್ತವೆ ಅಂದರೆ ತ್ರಿಗುಣಾತ್ಮಕವಾದ ವಸ್ತುವಿನಲ್ಲಿ ಇರ್ತವೆ. ತ್ರಿಗುಣಾತ್ಮಕವಾದ ಯಾವುದು? ಮನಸ್ಸು. ನೋಡಿ, ಗೀತೆಯಲ್ಲಿ ಹೇಳ್ತಾರೆ, ಸತ್ವಾತ್ ಸಂಜಾಯತೆ ಜ್ಞಾನ. ಜ್ಞಾನ ಯಾವುದರ ಎಫೆಕ್ಟು? ಸತ್ವಗುಣದ ಎಫೆಕ್ಟ್. ಸತ್ವಗುಣ ಇರೋದು ಮನಸ್ಸಿನಲ್ಲಿ, ಅದು ತ್ರಿಗುಣಾತ್ಮಕ. ಸೊ ಜ್ಞಾನರೂಪವಾದ ವಿಕಾರ ಮನಸ್ಸಿನಲ್ಲಿರಬೇಕು ಹೊರತು ಆತ್ಮನಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆತ್ಮನು ಈ ಜಡವಾದ ಸತ್ವಗುಣಾತ್ಮಕ ಆಗುತ್ತ. ಇದು ಜಸ್ಟಿಫಿಕೇಶನ್. ಜ್ಞಾನ ಸಂಸ್ಕಾರಗಳು ಮನಸ್ಸಿನ ಗುಣ ಯಾಕೆ ಅನ್ನೋದಕ್ಕೆ ಅದು ತ್ರಿಗುಣಾತ್ಮಕವಾಗಿದೆ. ತತ್ ತತ್ ಆತ್ಮನೋಪಿ ಸಮಾನಂ ಇತ್ಯತಃ ತ್ರಿಗುಣಂ ತಥಾ ಚ ಜೀವಾತ್ಮ ನ ಭಾವನಾಶ್ರಯಃ ಸತ್ವಾದಿಗುಣ ಅನಾತ್ಮಕತ್ವಾತ್ ಈಶ್ವರವತ್ ಭಾವನಾವ ಸತ್ವಾದಿಗುಣಾತ್ಮಕ ದ್ರವ್ಯಾಶ್ರಯ ಸಂಸ್ಕಾರತ್ವಾತ್ ವೇಗಾದಿವತ್ ತಚ್ಚ ಪರಿಶೇಷಾತ್ ಮನ ಏವ
ಇತ್ತಂ ಭವತಿ. ಅದರಿಂದ ಸಂಸ್ಕಾರ ಅನ್ನೋ ಗುಣ ಎಲ್ಲಿರ್ತದೆ? ಅದು ತ್ರಿಗುಣಾತ್ಮಕವಾದ ವಸ್ತುವಿನಲ್ಲೂ ಇರ್ತದೆ. ನಾನು ಸಂಸ್ಕಾರ ಅಂದರೆ ಯಾವುದು ಅಂತ ಒಂದು ಹೇಳಿದೆ. ಯಾವುದು ಹೇಳಿ? ಇದು ಭಾವನಾತ್ಮಕ ಸಂಸ್ಕಾರ ಮನಸ್ಸಿನಲ್ಲಿ. ಇನ್ನೊಂದು ಸಂಸ್ಕಾರ ಹೇಳಿದೆ ಎಲ್ಲಿ? ಜಡ. ಜಡದಲ್ಲಿ ಏನು ಸಂಸ್ಕಾರ? ಅದು ಸ್ಥಿತಿಸ್ಥಾಪಕ ಸಂಸ್ಕಾರ. ಇನ್ನೊಂದು ಸಂಸ್ಕಾರ ಇದೆ ವೇದಾಂತದಲ್ಲಿ, ವೇಗ, ಸ್ಪೀಡ್ ಇದೆಯಲ್ಲ, ಆ ಸ್ಪೀಡನ್ನು ಸಂಸ್ಕಾರ ಅಂತ ಕರೀತಾರೆ. ನೋಡಿ, ನಾವು ಪ್ರಯತ್ನಪಟ್ಟು ಹಿಂಗರ್ತೇವೆ. ಆ ಕ್ರಿಕೆಟಲ್ಲಿ ಬಾಲ್ ಮಾಡ್ತಾರೆ, ಅವನ ಶಕ್ತಿಯೆಲ್ಲ ಉಪಯೋಗಿಸಿ ಆ ಶಕ್ತಿಯನ್ನು ಬಾಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಕ್ರಿಯೆಯ ಸಂಸ್ಕಾರ ಆ ವಸ್ತುವಿನಲ್ಲಿ ಇರ್ತದೆ. ಸೊ ಅದು ಹೋಗ್ತಾ ಇರುತ್ತೆ. ನೀವು ಎಷ್ಟು ಪ್ರಯತ್ನ ಜಾಸ್ತಿ ಹಾಕುತ್ತೋ ಅಷ್ಟು ದೂರ ಹೋಗುತ್ತೆ. ಮಗು ಹೆಸರು ಇಲ್ಲೇ ಬೀಳುತ್ತೆ, ಸ್ವಲ್ಪ ದೊಡ್ಡವರ ಹೆಸರು ದೂರಕ್ಕೆ ಬೀಳುತ್ತೆ. ಅದು ಪ್ರಯತ್ನದಿಂದ ಉಂಟಾದ ಒಂದು ಸಂಸ್ಕಾರ, ವೇಗಾಖ್ಯ ಸಂಸ್ಕಾರ ಅಂತ. ಇನ್ನೊಂದು ಸ್ಥಿತಿಸ್ಥಾಪಕ ಸಂಸ್ಕಾರ. ಸೊ ಈ ಸಂಸ್ಕಾರಗಳಲ್ಲಿ ಎಲ್ಲಿ ಇರ್ತವೆ ಹೇಳಿ? ಜಡದಲ್ಲಿ ಸ್ಥಿತಿಸ್ಥಾಪಕ ಸಂಸ್ಕಾರ, ವೇಗಾಖ್ಯ ಸಂಸ್ಕಾರ, ಇದೆಲ್ಲ ಜಡದ ಗುಣ. ಸೊ ಭಾವನಾತ್ಮಕ ಸಂಸ್ಕಾರ ಅಂತ ನಾವು ಹೇಳ್ತೇವೆ. ಯಾವುದೋ ಅನುಭವದಿಂದ ಬರುವ ಅಚ್ಚು ಏನಿದೆಯೋ ಇದನ್ನು ಭಾವನಾತ್ಮಕ ಸಂಸ್ಕಾರ. ಇದು ಎಲ್ಲಿರಬೇಕು ಹೇಳಿ? ಇವೆರಡು ಜಡದಲ್ಲಿರೋದ್ರಿಂದ ಇದು ಎಲ್ಲಿರಬೇಕು? ಜಡದಲ್ಲಿ. ಆದ್ದರಿಂದ ತ್ರಿಗುಣಾತ್ಮಕವಾದ ಜಡವಾದ ಮನಸ್ಸಿನ ಗುಣ ಭಾವನಾತ್ಮಕ, ಆತ್ಮನ ಚೇತನನ ಗುಣ ಅದಲ್ಲ. ಇದನ್ನು ಎರಡು ಅನುಮಾನಗಳಿಂದ ಪ್ರೂವ್ ಮಾಡಿದ್ದಾರೆ. ಅಂಥ ಸಂಸ್ಕಾರ ಎಂಬುದು ಜಡದ ಗುಣ ಅಂತ ನಮಗೆ ಕಂಡಿದೆ. ಇಲ್ಲಿಯೂ ಕೂಡ ಅನುಭವದಿಂದ ಹುಟ್ಟಿದ ಸಂಸ್ಕಾರ ಅದು ಜಡದ ಗುಣ ಆಗಬೇಕು. ಇಲ್ಲಿ ಜಡವಾದ್ದು ಮನಸ್ಸು, ಚೇತನವಾದ್ದು ಆತ್ಮ. ಸಂಸ್ಕಾರ ಎಲ್ಲಿರಬೇಕು ಅಂದರೆ ಮನಸ್ಸಲ್ಲಿ ಇರಬೇಕು, ಚೇತನವಾದ ಆತ್ಮ ಅಲ್ಲ. ಸತ್ವಾದಿ ಗುಣ ಅನಭ್ಯುಪಗಮ ಗುಣ ಅನಭ್ಯುಪಗಂತಾರಂ ಪ್ರತಿತು ತಸ್ಥಾನೇ ಅಚೇತನ ಪದಂ ಪ್ರಯೋಕ್ತವ್ಯಂ ತ್ರಿಗುಣಾತ್ಮಕ ಗ್ರಹಣಂ ಸ್ವರೂಪಕಥನಂ. ಈ ಸತ್ವರಜಸ್ತಮೋ ಗುಣಗಳನ್ನು ಕೆಲವರು ಒಪ್ಪಲ್ಲ, ನೈಯಾಯಿಕರು ಒಪ್ಪಲ್ಲ. ಸತ್ವರಜಸ್ತಮೋ ಗುಣಗಳು, ಪ್ರಕೃತಿ, ಇದನ್ನೆಲ್ಲ ಒಪ್ಪಲ್ಲ. ನಾವು ಪ್ರಕೃತಿಯನ್ನು ಇಟ್ಕೊಂಡು ದೇವರು ಪ್ರಪಂಚವನ್ನು ನಿರ್ಮಾಣ ಮಾಡ್ತಾರೆ. ನೈಯಾಯಿಕರು ಏನು ಹೇಳ್ತಾರೆ? ಪ್ರಕೃತಿಯಿಂದ ಒಂದು ಇರಬೇಕು, ಪ್ರಕೃತಿ, ಮಹತ್ತತ್ವ, ಅಹಂಕಾರ ಇವೆಲ್ಲ ಪ್ರಾಮಾಣಿಕ ಅಂದರೆ ತ್ರಿಗುಣಗಳು ಇರಬೇಕು. ಅವರು ಹೇಗೆ ಈ ಪ್ರಪಂಚದ ಸೃಷ್ಟಿಯನ್ನು ಹೇಳ್ತಾರೆ? ದೇವರನ್ನು ಹೋಗ್ತಾರೆ. ದೇವರಿಗೆ ಮೆಟೀರಿಯಲ್ ಕಾಸ್ ಯಾವುದು ಅಂದರೆ ಪರಮಾಣು, ಪಂಚಭೂತಗಳು ಈ ಪ್ರಪಂಚ. ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. ಆಕಾಶ ನಿತ್ಯ ಬಿಟ್ಟು ಹೌದು. ಇವುಗಳಿಗೆಲ್ಲ ಅವುಗಳದ್ದು ಮೂಲಭೂತವಾದ ಪರಮಾಣು, ಕೋಟಿಗಟ್ಟಲೆ ಪರಮಾಣು. ಈ ಪರಮಾಣುವಿನ ಪ್ರಾಡಕ್ಟ್ ಈ ಪೃಥ್ವಿ, ಈ ಪರಮಾಣುವಿನ ಪ್ರಾಡಕ್ಟ್ ತೇಜಸ್. ಹೀಗೆ ಅವರು ಪರಮಾಣುಮಾರಂಭವಾಗಿದ್ದಾರೆ. ಸೊ ತ್ರಿಗುಣಾತ್ಮಕ ಮನಸ್ಸು ಅಂತ ಅನ್ನೋದನ್ನು ಒಪ್ಪೋದಿಲ್ಲ. ತ್ರಿಗುಣಾತ್ಮಕವಾದ ಸತ್ವಾದಿ ಗುಣಗಳೇ ಇಲ್ಲ. ಅವಾಗ ತ್ರಿ ಅನ್ನೋದು ಬಿಟ್ಟುಬಿಡಿ ಅವರು ಕುರಿತು. ಮತ್ತೇನಂದ್ರಿ? ಗುಣಾತ್ಮಕವಾದ್ದು ಪ್ರಕೃತಿ ಅಂದರೆ ಪರಮಾಣು, ಜಡ. ಆ ಜಡದಲ್ಲಿ ಇರ್ತದೆ ಸಂಸ್ಕಾರ. ಈ ಜ್ಞಾನದಿಂದ ಹುಟ್ಟಿದ ಸಂಸ್ಕಾರ ಆದ್ದರಿಂದ ಅದು ಜಡದಲ್ಲಿ ಇರಬೇಕು ಹೊರತು ಚೇತನದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನೈಯಾಯಿಕರಿಗೆ ಹೇಳೋದಾದ್ರೆ. ಉಳಿದವರಿಗೆ ಹೇಳೋದಾದರೆ ತ್ರಿಗುಣಾತ್ಮಕ, ನೈಯಾಯಿಕರಿಗೆ ಹೇಳೋದಾದರೆ ಜಡ. ಅಸ್ತೀವ ಸರ್ವದೇವ ಇತಿ ವಾ ಇತಿ ಶೇಷಃ ಸದೈವ ಚ ಅಂತ ಮೂಲದಲ್ಲಿದೆ. ಸದೈವ ಸಂಚೀಯಂತೆ. ಸದೈವ ಅಂದರೆ ಆಲ್ವೇಸ್, ಯಾವಾಗಲೂ ಅಂತ. ಆಯಿತಾ? ಆ ಇತಿ ಅನ್ನೋ ಶಬ್ದವನ್ನು ಸರ್ವದೈವ ಇತಿ ತಂದು ಸೇರಿಸಿ
ಸಂಚೀಯಂತೆ ಇತಿ ತಥಾ ಸತಿ ಮೋಕ್ಷೇಪಿ ಸತ್ವಾತ್ ಸ್ವಪ್ನಾದಿ ಅವಸ್ಥಾಪತ್ತಿ ಇತ್ಯತರುಕ್ತಂ ವಿವೃಣೋತಿ ಯಾವದಿತಿ. ಹಾಗಾದರೆ ಸಂಸ್ಕಾರಕ್ಕೆ ಆಶ್ರಯ ಸ್ಟೋರೇಜ್ ಮನಸ್ಸು. ಅದನ್ನೇನಂದರೆ ನೀವು ನಿತ್ಯ ಅನಾದಿ ನಿತ್ಯ. ಹಾಗಾದರೆ ಮೋಕ್ಷದಲ್ಲೂ ಕಂಟಿನ್ಯೂ ಆಗಬೇಕು. ಮೋಕ್ಷದಲ್ಲಿ ಕಂಟಿನ್ಯೂ ಅದರಲ್ಲಿ ಕೂಡ ಸ್ವಪ್ನ ಬೀಳಬೇಕಾಗಿತ್ತು ಅಂತ ಪ್ರಶ್ನೆ. ಅಲ್ಲಿ ಸ್ವಪ್ನ ಇಲ್ಲ, ಜಾಗ್ರತ ಅವಸ್ಥೆ ಮಾತ್ರ. ಅದಕ್ಕೆ ಆಚಾರ್ಯರು ಯಾವನ್ ಮೋಕ್ಷ ಅದು ನಿತ್ಯ ಹೌದು, ಆದರೆ ಮೋಕ್ಷದಲ್ಲಿ ಕಂಟಿನ್ಯೂ ಆ ಮೋಕ್ಷ ಬರುವವರೆಗೆ ಅದು ನಿಮಗೆ ಅಟ್ಯಾಚ್ ಆಗಿರುತ್ತದೆ. ಯದ್ಯಪಿ ಮನಃ ಸ್ವರೂಪೇಣ ನಿತ್ಯಮೇವ ತಥಾಪಿ ಜೀವಸಂಬಂಧಃ ತಸ್ಯ ಮೋಕ್ಷಾವಧಿಃ ಇತ್ಯತಃ ಇದಮುಕ್ತಂ. ಮನಸ್ಸು ನಿತ್ಯ ಹೌದು, ಆದರೆ ಮೋಕ್ಷ ಅವಧಿ ಅದರ ಅಟ್ಯಾಚ್ಮೆಂಟ್. ಮೋಕ್ಷ ಅವಧಿ ಅಂದರೆ ಮೋಕ್ಷ ಸಿಗುವವರೆ, ಆದರೆ ಡಿಟ್ಯಾಚ್ ಆಗುತ್ತೆ. ನಿಮ್ಮ ಸೆಟ್ಲೈಟ್ ಬಿಡುವಾಗ ಅದೇನೋ ಎತ್ಕೊಂಡು ಹೋಗುತ್ತೆ, ಅಲ್ಲಿ ಡಿಟ್ಯಾಚ್ ಆಗುತ್ತೆ. ಇದು ಕೆಳಗಡೆ ಬೀಳುತ್ತೆ, ಅದು ಮೇಲೆ ಹೋಗುತ್ತೆ. ಹಾಗೆ ಮೋಕ್ಷಕ್ಕೆ ಹೋದಾಗ ಈ ಮನಸ್ಸು ಅವನಿಂದ ಕಳಿಸ್ಕೊಡುತ್ತೆ, ಆತ್ಮ ಸಂಬಂಧವನ್ನು ಕಳ್ಕೊಳ್ತದೆ. ಹೌದು. ಹಾಗಾದರೆ ಮನಸ್ಸು ಮೋಕ್ಷದಲ್ಲಿ ಇರಲ್ವಾ ಅಂತ ಪ್ರಶ್ನೆ ಬರ್ತದೆ. ಆತ್ಮಸ್ವರೂಪ ಮನಸಃ ಮುಕ್ತೌ ಸತ್ವೇತಿ ಜಡ ಮನಸಃ ಅಭಿಪ್ರೇತ್ಯ ಅಯಂ ಅವಧಿಃ ಮುಕ್ತಃ. ಮೋಕ್ಷದಲ್ಲಿ ಮನಸ್ಸು ಇದೆಯೇ? ಇದೆ. ಚೈತನ್ಯ ರೂಪವಾದ ಮನಸ್ಸಿದೆ. ಅದೇ ಆತ್ಮಸ್ವರೂಪಭೂತವಾದ ಮನ ಇಂದ್ರಿಯ, ಅದು ಮೋಕ್ಷದಲ್ಲೂ ಕಂಟಿನ್ಯೂ ಆಗುತ್ತೆ. ಈ ಜಡರೂಪವಾದ ತ್ರಿಗುಣಾತ್ಮಕ ಮನೇಂದ್ರಿಯ ಅದು ಪಡಿಸಿಕೊಳ್ಳುತ್ತೆ. ಚಹ ತಸ್ಮಾದಿತ್ಯರ್ಥೇ ತತ್ರೈವ ನತು ಆತ್ಮನಿ. ಅಲ್ಲಿ ತತ್ರ ಅಂತಿದೆ, ತತ್ರೈವ ಆ ಜಡವಾದ ಮನಸ್ಸಿನಲ್ಲೇ ಸಂಸ್ಕಾರಗಳು ತುಂಬಿರ್ತವೆ, ಹೊರತು ಆತ್ಮನಲ್ಲಿ ಅಲ್ಲ. ಏತಸ್ಮಾತ್ ಜಾಯತೆ ಪ್ರಾಣಃ ಮನಃ ಸರ್ವೇಂದ್ರಿಯಾಣಿ ಚ ಇತಿ ಮನಸಃ ಜನ್ಮಶ್ರವಣಾತ್ ಕಥಂ ಅನಾದಿತ್ವಂ ಉಚ್ಯತೆ ಇತ್ಯತ ಆಹ ಸೂಕ್ಷ್ಮತ್ವೇನೇತಿ. ನೀವು ಮನಸ್ಸನ್ನು ಏನು ಹೇಳಿದ್ರಿ? ಅನಾದಿ ನಿತ್ಯ. ಅದಕ್ಕೆ ಆರಂಭನೂ ಇಲ್ಲ, ಮನೆಯೂ ಇಲ್ಲ, ಕಳಚ್ಕೊಳ್ತದೆ ಅಷ್ಟೇ, ಉಳಿತದೆ. ಆದರೆ ಉಪನಿಷತ್ತು ಹೇಳುತ್ತೆ, ಏತಸ್ಮಾತ್ ಜಾಯತೆ ಪ್ರಾಣಃ ಮನಸ್ಸರ್ವೇಂದ್ರಿಯಾಣಿ ಚ. ಮನಃ ಸರ್ವ ಇಂದ್ರಿಯಾಣಿ ಚ ಪ್ರಾಣಃ ಏತಸ್ಮಾತ್ ಜಾಯತೆ. ಪ್ರಾಣ ಮನಸ್ಸು ಸಕಲ ಇಂದ್ರಿಯಗಳು ಇದು ಪರಮಾತ್ಮನಿಂದ ಹುಟ್ಟುತ್ತದೆ. ಇಲ್ಲಿ ಏನು ಸೇರಿಸಿದ್ದಾರೆ? ಮನಸ್ಸು ಹುಟ್ಟುತ್ತದೆ. ನೀವೇನು ಹೇಳಿದಿರಿ? ಮನಸ್ಸು ಹುಟ್ಟಿಲ್ಲ, ಅನಾದಿ. ಪುನಶ್ಚಿಗೆ ವಿರುದ್ಧ ಇದೆ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯ ಸೂಕ್ಷ್ಮತ್ವೇನ ಲಯೇತ ಸಚ್ಚ ಪ್ರಾಕೃತೈರುಪಚೀಯತೆ ಸೃಷ್ಟಿಕಾಲೇ ಯದಾ ತನ್ನ ಕುತಃ ಸಂಸಾರ ಸಂಸ್ಥಿತಿಃ. ಸೂಕ್ಷ್ಮತ್ವೇನ ಲಯೇ ಸಚ್. ಮನಸ್ಸು ಸೃಷ್ಟಿ ಆಗ್ತದೆ ಅಂದರೆ ಪ್ರಳಯಕಾಲದಲ್ಲಿ ಇಲ್ಲ ಅನ್ಬೇಡಿ. ಆ ಮನಸ್ಸು
ಪ್ರಳಯ ಕಾಲದಲ್ಲೂ ಕೂಡ ಸೂಕ್ಷ್ಮವಾಗಿ ಇದೆ, ಆದರೆ ಆಕ್ಟಿವೇಶನ್ ಇಲ್ಲ. ಪ್ರಳಯ ಕಾಲದಲ್ಲಿ ಮನಸ್ಸು ಆಕ್ಟಿವ್ ಆಗಿರೋದು ಯಾರ್ದು? ಪ್ರಾಣದೇವ ಪ್ರತಿಭಾವ ಅರಾಧ. ಅವರಿಗೆ ಸಂಸಾರ ದಶಾದಲ್ಲಿ ಏನು ಮನಸ್ಸಿನಿಂದ ಸ್ಥಳಗಳೂ ತಿಳಿಯುತ್ತದೋ ಪ್ರಳಯ ಕಾಲದಲ್ಲೂ ಮನಸ್ಸಿನಿಂದ ಸ್ಥಳವನ್ನು ಅವರು ತಿಳಿಯುತ್ತಾರೆ. ನಮ್ಮ ಮನಸ್ಸು ಉಳಿದೆಲ್ಲ ಕೆಲವು ಜಡ ಪದಾರ್ಥಗಳನ್ನು ಕಳ್ಕೊಂಡು ಪ್ಯೂರ್ ಸೂಕ್ಷ್ಮ ರೂಪದಿಂದ ನಮ್ಮ ಜೊತೆ ಇರ್ತದೆ. ಆವಾಗ ಅದು ಇನ್ಯಾಕ್ಟಿವ್, ಯಾವ ಜ್ಞಾನವೂ ಅದರಿಂದ ಉತ್ಪತ್ತಿಲ್ಲ. ಹಾಗಾದರೆ ಸೃಷ್ಟಿಕಾಲದಲ್ಲಿ ಏನಾಗುತ್ತೆ ಅಂದರೆ ಪರಮಾತ್ಮ ಮನಸ್ಸೃಷ್ಟಿ ಅಂತ ಒಂದಿದೆ, ಬುದ್ಧಿ ಮನಸ್ಸು ಇವೆಲ್ಲ ಸೃಷ್ಟಿಯಾಗ್ತದೆ. ಆ ಮನಸ್ಸಿಗೆ ಈ ಪ್ರಕೃತಿಯ ಅಂಶಗಳನ್ನು ಸೇರಿಸಿದಾಗ ಆಗ್ತದೆ. ಹಾಗಾದರೆ ಮನಸ್ಸು ಸೂಕ್ಷ್ಮ ರೂಪದಿಂದ ನಿತ್ಯ. ಆಕ್ಟಿವೇಶನ್ ಬರಬೇಕಾದರೆ ಅದಕ್ಕೆ ಪ್ರಕೃತಿಯ ಅಂಶಗಳು ಸೇರಿ ಮನಸ್ಸು ಹುಟ್ಟಿತು ಅನ್ನೋದು ಈ ಅರ್ಥ. ದೇವರು ಮನಸ್ಸನ್ನು ಹುಟ್ಟಿಸಿದ ಅಂದರೆ ಏನಂತ? ಪ್ರಕೃತಿಯ ಅಂಶಗಳನ್ನು ಅದಕ್ಕೆ ಬೆರೆಸಿ ಆಕ್ಟಿವ್ ಮಾಡಿದ. ಮನಸ್ಸು ನಿತ್ಯನೋ ಅನಿತ್ಯನೋ? ಇವಾಗ ನಿತ್ಯ, ಸೂಕ್ಷ್ಮ ರೂಪದಿಂದ ನಿತ್ಯ. ಇಂದ್ರಿಯಗಳು ಹಾಗೆ, ಎಲ್ಲ ಇಂದ್ರಿಯಗಳು ಕೂಡ ತೈಜಸ ಅಹಂಕಾರ ತತ್ವ ಅದಕ್ಕೆ ಸೇರಿ, ಇದಕ್ಕೆ ಸಾತ್ವಿಕ ಅಹಂಕಾರ ತತ್ವವು ಸೇರಿ ಈ ಇಂದ್ರಿಯಗಳು ಮನಸ್ಸು ಸೃಷ್ಟಿಕಾಲದಲ್ಲಿ ಉಪಚಯವನ್ನು ಹೊಂದುತ್ತದೆ. ಆದ್ದರಿಂದ ಪರಮಾತ್ಮನಿಂದ ಮನಸ್ಸು ಹುಟ್ಟುತ್ತದೆ ಅನ್ನೋದು ಸರಿ, ಮನಸ್ಸು ಅನಾದಿ ಅನ್ನೋದು ಸರಿ. ತ್ರಿಗುಣ ಸಂಬಂಧ ಮನಸ್ಸಿಗೆ ಮತ್ತೆ ಉಂಟಾ, ಬುದ್ಧಿ ಉಂಟಾ? ಈ ತ್ರಿಗುಣ ಸತ್ವ ತಮ ರಜ ಗುಣಗಳು ಮನಸ್ಸಿಗೆ ಅಟ್ಯಾಚ್, ಬುದ್ಧಿ ಉಂಟಾದ್ಮೇಲೆ ಬುದ್ಧಿ ಅಂದರೆ ಏನು? ನಾವು ಯೋಚನೆ ಕರೆಕ್ಟ್ ಮನಸ್ಸಿನ ಪ್ರಭೇದ, ಅಂತಃಕರಣಕ್ಕೆ ಒಂದು ಸೃಷ್ಟಿ. ಆಯ್ತಾ? ಬುದ್ಧಿ ತತ್ವ ಅಂದರೆ ವಿಜ್ಞಾನ ತತ್ವ ಅಂತ ಒಂದು ತತ್ವ ಇದೆ. ಆ ವಿಜ್ಞಾನ ತತ್ವಕ್ಕೆ ಸೃಷ್ಟಿ. ಸೂಕ್ಷ್ಮತ್ವೇನ ಲಯೇ ಸಚ್ಚ, ಸೂಕ್ಷ್ಮ ರೂಪದಿಂದ ಲಯಕಾಲದಲ್ಲಿ ಇದೆ, ಸತ್ ಅಂದರೆ ಇದೆ. ಸೃಷ್ಟಿಕಾಲದಲ್ಲಿ ಪ್ರಾಕೃತೈಹಿ ಅಹಂಕಾರ ಎಂಬ ಪ್ರಕೃತಿಯಿಂದ ಉಪಚೀಯತೆ, ಅದು ಉಪಚಯವನ್ನು ಉಂಟು. ಥಾಟ್ ಇರುತ್ತೆ, ಅದಕ್ಕೆ ಸೇರಿದಾಗ ಸ್ವಲ್ಪ ದೊಡ್ಡಾಗುತ್ತೆ. ಉಪಚಯ ಯಾವಾಗ ಉಪಚೀಯತೆ? ಸೃಷ್ಟಿಕಾಲದಲ್ಲಿ ಅದು ಪ್ರಕೃತ್ಯಂಶಗಳಿಂದ ಉಪಚಯವನ್ನು ಹೊಂದುತ್ತದೆ. ಯದಾ ತನ್ನ ಕೃತ ಸಂಸಾರ ಸಂಸ್ಥಿತಿ, ಒಂದು ವೇಳೆ ಅದಕ್ಕೆ ಪ್ರಕೃತ್ಯಂಶದ ಉಪಚಯ ಇಲ್ಲ ಅಂದರೆ ಸಂಸಾರ ಸಂಸ್ಥಿತಿ ಕಥಂ, ಪ್ರಳಯಕಾಲದಲ್ಲಿ ಮನಸ್ಸು ಡಿಟೇಚ್ ಆಗೋದರೆ ಯಾವ ಸಂಸ್ಕಾರ ಪುಣ್ಯ ಪಾಪಗಳೂ ಇಲ್ಲ, ಸೃಷ್ಟಿಗೆ ಬೇಸೆ. ದೇವರು ಸೃಷ್ಟಿ ಮಾಡಿದಾಗ, ಪರಮಾತ್ಮನ ಸೃಷ್ಟಿ ಮಾಡಿದಾಗ ಆರಂಭದಲ್ಲಿ ಅವನನ್ನು ಮನುಷ್ಯನನ್ನಾಗಿ ಸೃಷ್ಟಿ ಮಾಡಬೇಕು, ಮರಗಿಡಗಳನ್ನಾಗಿ ಸೃಷ್ಟಿ ಮಾಡಬೇಕು, ಪಶು ಮಾಡಬೇಕು, ಪಕ್ಷಿ ಮಾಡಬೇಕು, ಬೇಸೆ. ಮನಸ್ಸಿದ್ದರೆ ಆವಾಗ ಅದರಲ್ಲಿ ಪುಣ್ಯ ಪಾಪಗಳ ಸ್ಟೋರೇಜ್ ಇದೆ. ಅವನ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಒಬ್ಬ ನನ್ನ ಮನುಷ್ಯ, ನನ್ನ ಪಶು, ನನ್ನ ಪ್ರಾಣಿ, ಒಬ್ಬ ಪಕ್ಷಿ, ಒಬ್ಬ ನನ್ನ ಮರ ಅಂತ ಮಾಡಲಿಕ್ಕೆ ಸಾಧ್ಯ. ನೋಡಿ, ಅದನ್ನು ಹೇಳ್ತಾರೆ ಕುತ ಸಂಸಾರ ಸಂಸ್ಥಿತಿ. ಒಂದು ವೇಳೆ ಪ್ರಳಯ ಕಾಲದಲ್ಲಿ ಮನಸ್ಸು ಎಲ್ಲ ಡಿಸ್ಟ್ರಾಯ್ ಆಯಿತು ಅಂದರೆ ಈ ಸಂಸಾರ ಬರೋದು ಹೇಗೆ? ಯಾಕೆ ಸಂಸಾರ ಬರಬೇಕಾದ್ರೆ ಏನು ಕಾರಣ? ಪುಣ್ಯ ಪಾಪಗಳ ಕಾರಣ. ಅದು ಎಲ್ಲಿದೆ ಸ್ಟೋರೇಜ್? ಅದಕ್ಕೆ ಮನಸ್ಸು. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಿಂದ ಇಲ್ಲದಿದ್ದರೆ ಈ ಪ್ರಪಂಚದ ವೈಚಿತ್ರ್ಯ ಯಾಕೆ ಕೊಡಬೇಕು ಹೇಳಿ? ಯಾವಾಗಲೂ ಮನಸ್ಸಿದೆ. ಚಶಬ್ದ ಏವಾರ್ಥೇ ಪ್ರಾಕೃತೈ, ನೋಡಿ ಮೂಲದಲ್ಲಿ ಪ್ರಾಕೃತ ವಸ್ತುಗಳಿಂದ ಅಂತಿದೆ. ಯಾವುದದು? ಟೀಕಾಚಾರ್ಯ ಹೇಳ್ತಾರೆ ಅಹಂಕಾರಾದ್ಯೈ. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ ಮೂರು: ಸಾತ್ವಿಕ, ರಾಜಸ, ತಾಮಸ. ಅಲ್ಲಿ ರಾಜಸ ಅಹಂಕಾರಾದ್ಯೈ. ಮನ ಇತಿ ವರ್ತತೆ, ಉಪಚೀಯತೆ ಅಂತಿದೆ. ಉಪಚಯ ಹೊಂದುತ್ತದೆ. ಯಾವುದು? ಮನ ಆ್ಯಡ್ ಮಾಡ್ತದೆ. ಪ್ರಲಯೇ ಸತೋಪಿ ಉಪಚಯಾಪೇಕ್ಷಯ ಜನ್ಮಶ್ರುತಿ ಇತಿ ಭಾವ. ಅಲ್ಲಿಗೆ ಪ್ರಳಯದಲ್ಲಿ ಮನಸ್ಸು ಇದ್ದರೂ ಅದಕ್ಕೆ ಸೃಷ್ಟಿ ಇದೆ ಅನ್ನೋದು ಸರಿನೋ ತಪ್ಪು?
ಉತ ಏಷಾ ಕಲ್ಪನಾ ಮುಖ್ಯಾರ್ಥೇ ಬಾಧಕ ಸದ್ಭಾವಾತ್ ಇತ್ಯಾಹ ಯದೇತಿ. ನೀವಿಷ್ಟೆಲ್ಲ ಕಲ್ಪನಾ ಜಾಲಗಳನ್ನು ಯಾಕೆ ಹಿಡಿತೀರಿ? ಶ್ರುತಿಯಲ್ಲಿ ಮನಸ್ಸು ದೇವರಿಂದ ಸೃಷ್ಟಿಗೊಳ್ತದೆ ಅಂತೀರಿ. ನೀವೇನು ಮಾಡಿದಿರಿ? ಸೂಕ್ಷ್ಮ ರೂಪದಿಂದ ಇದೆ, ಸೃಷ್ಟಿಗೊಳ್ಳೋದಂದರೆ ಅದಕ್ಕೆ ಅಡಿಷನ್. ಯಾಕೆ ಇದೆಲ್ಲ ಕಲ್ಪನೆ ಸೃಷ್ಟಿ ಆಗ್ತದೆ ಹೇಳ್ರಿ ಅಂದರೆ ಅದಕ್ಕೊಂದು ಯುಕ್ತಿ ಇದೆ. ಸಪೋಸ್ ಪ್ರಳಯ ಕಾಲದಲ್ಲಿ ಮನಸ್ಸೇ ಇರಲಿಲ್ಲ ಅಂದರೆ ಆವಾಗ ಈ ಸಂಸಾರ ಕೊಡಲಿಕ್ಕಿಲ್ಲ. ಒಬ್ಬನಿಗೆ ಜೀವ, ಒಬ್ಬನಿಗೆ ಪಶು, ಒಬ್ಬನಿಗೆ ಪಕ್ಷಿ, ಈ ದೇಹಗಳು ಬರಲಿಕ್ಕೆ ಕಾರಣ ಇದೆ. ಮನಸ್ಸಿದ್ದರೆ ಅಲ್ಲಿ ಪುಣ್ಯ ಪಾಪಗಳಿದೆ, ಆವಾಗ ಸಂಸಾರ ಕೊಡುತ್ತದೆ. ಸೊ ಮನಸ್ಸು ಸರ್ವಥಾ ಇಲ್ಲ ವಲಯದಲ್ಲಿ ಅಂದರೆ ಸಂಸಾರ ಆಗಿಲ್ಲ. ಯದಿ ಮನಃ ಮುಖ್ಯತ ಏವ ಜನಿಮತ್ ಸ್ಯಾತ್. ಒಂದು ವೇಳೆ ಮನಸ್ಸಿಗೆ ಮುಖ್ಯವಾದ ಉತ್ಪತ್ತಿಯೇ ಇದೆ ಅಂದರೆ ಮೊದಲು ಇರಲೇ ಇಲ್ಲ, ಆಮೇಲೆ ಕ್ರಿಯೇಟ್ ಆಯಿತು ಅಂತಾದರೆ ತದಾ ಪ್ರಳಯೇ ತತ್ ನ ಸ್ಯಾತ್. ಆಗ ಪ್ರಳಯ ಕಾಲದಲ್ಲಿ ಮನಸ್ಸು ಇರಲಿಲ್ಲ ಅಂತ ಲೆಕ್ಕ. ಯದಿ ಚ ಪ್ರಳಯೇ ತತ್ ನ ಸ್ಯಾತ್ ತದಾ ಆತ್ಮನಃ ಸಂಸಾರ ಅವಸ್ಥಾನಂ ನ ಸ್ಯಾತ್. ಪ್ರಳಯದಲ್ಲಿ ಮನಸ್ಸಿಲ್ಲ ಅಂದರೆ ಮುಂದೆ ಆತ್ಮನಿಗೆ ಸಂಸಾರ ಇಲ್ಲ ಅಂತ ಆದೀತು. ನ ಚ ಮಾ ಭೂತ್ ಪ್ರಳಯೇ ಸಂಸಾರಾವಸ್ಥಾನಂ ಇತಿ ಯುಕ್ತಂ. ಅಲ್ಲ, ಪ್ರಳಯದಲ್ಲಿ ಸಂಸಾರ ಬೇಡ ಬೇಡ ಅವನಿಗೆ, ಆಮೇಲೆ ಬಂತು ಪ್ರಳಯ ಕಾಲದಲ್ಲಿ ಅವನು ಕೂಡ ಮುಕ್ತ, ಮನಸ್ಸಿಂದ ಮುಕ್ತನಾಗಿದ್ದಾನೆ ಅಂತನೋ ಅಂದರೆ ಮುಕ್ತಾನ ಪುನಃ ಸಂಸಾರ ಅನುಪಪತ್ಯ ಸೃಷ್ಟ್ಯನುಪಪತ್ತಿ ಪ್ರಸಂಗಾತ್. ಮುಕ್ತ ಅಂದರೆ ಏನು? ಡಿಟ್ಯಾಚ್ಡ್ ಅಂತ. ಅವನು ಮನಸ್ಸಿನಿಂದಲೂ ಡಿಟ್ಯಾಚ್ ಆದರೆ ಮತ್ತೆ ಅಟ್ಯಾಚ್ ಆಗಬೇಕು ಅನ್ಸುತ್ತೆ. ಯಾವುದ್ರ ಜೊತೆ ಅಟ್ಯಾಚ್ ಆಗೋದು? ಮನಸ್ಸಿನ. ಸೊ ಒಂದು ವೇಳೆ ಪ್ರಳಯ ಕಾಲದಲ್ಲಿ ಮನಸ್ಸನ್ನು ಕಳ್ಕೊಂಡ್ರೆ ಮೋಕ್ಷದಲ್ಲಿರುವವರಿಗೆ ಅವನಿಗೆ ಯಾವ ವ್ಯತ್ಯಾಸವೂ ಮತ್ತೆ ಮನಸ್ಸು ಅಟ್ಯಾಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರಳಯ ಕಾಲದಲ್ಲೂ ಆ ಮನಸ್ಸು ಜೀವನ ಜೊತೆ ಇದ್ದೇ ಇರ್ತದೆ, ಸಂಸಾರ ಜೀವನ ಜೊತೆ. ಹಾಂ, ಆಗಬೇಕಾದೆ ಎಲ್ರಿಗೂ. ಅವಿದ್ಯಾ ಕಾಮ ಕರ್ಮಾದಿ ಅಧೀನಃ ಸಂಸಾರಃ ಇತಿ ಚೇನ್ನ ಅವಿದ್ಯಾದೇವ ಸಂಸಾರತ್ವಾತ್. ಎಲ್ಲ ಮನಸ್ಸಿಲ್ಲದಿದ್ದರೆ ಸಂಸಾರ ಬರ್ತದೆ. ಹಾಗೆ ಸಂಸಾರ ಬಂತು. ಅವಿದ್ಯ ಕಾಮ ಕರ್ಮ, ಇದರಲ್ಲಿ ಸಂಸಾರ ಬಂತು. ಅವನಿಗೆ ಅವಿದ್ಯೆ ಇದೆ, ಕಾಮ ಇದೆ, ಕಾಮ ಅಂದರೆ ಇಚ್ಛೆ, ಕಾಮ ಇದೆ, ಮತ್ತು ಕರ್ಮ ಇದೆ. ಅದರಿಂದ ಮತ್ತೆ ಸಂಸಾರ ಆಗಿಬರುತ್ತೆ. ಎಲ್ಲಿದೆ ಹೇಳಿ? ಅದಕ್ಕೊಂದು ಸ್ಟೋರೇಜೇ ಇಲ್ಲ, ಪ್ಲ್ಯಾಟ್ಫಾರ್ಮೇ ಇಲ್ಲ. ಯಾವುದು ಪ್ಲ್ಯಾಟ್ಫಾರ್ಮ್ ಅದಕ್ಕೆ? ಮನಸ್ಸು. ಆ ಮನಸ್ಸೇ ಇಲ್ಲ ಅಂದರೆ ಅವಿದ್ಯೆ ಇದ್ದು, ಕಾಮ ಇದ್ದು, ಕರ್ಮ ಇದೆ. ಅವಿದ್ಯಾದೇವೇವ ಸಂಸಾರ. ಅವಿದ್ಯದ ಅಟ್ಯಾಚ್ಮೆಂಟ್ ಏನಿದೆಯೋ ಇದೇ ಸಂಸಾರ. ಹಾಗಾದರೆ ಪ್ರಳಯ ಕಾಲದಲ್ಲಿ, ಸೃಷ್ಟಿ ಕಾಲದಲ್ಲಿ ಅವಿದ್ಯೆಯಿಂದ ಸಂಸಾರ ಬರ್ತದೆ ಅಂದರೆ ಪ್ರಳಯ ಕಾಲದಲ್ಲೂ ಅವಿದ್ಯೆ ಇರಲಿ. ಅದರಿಂದ ಅವನು ಪ್ರಳಯ ಕಾಲದಲ್ಲೂ ಸಂಸಾರಿನೇ. ಅದೆಲ್ಲ ಹೇಳಕ್ಕೆ ಜಾಸ್ತಿ ಅಂದರೆ ಅವಿದ್ಯೆ ಅಂದರೆ ಅದು ಒಂದೇ. ಜಾಸ್ತಿ ಅನ್ನೋದು ಅವಿದ್ಯೆ ನಮ್ಮ ಸ್ವರೂಪಕ್ಕೆ ಆವರಣವಾದ ಅವಿದ್ಯೆ, ಅದು ಒಂದು ಅವಿದ್ಯೆ. ಕಾಮ ಮತ್ತು ಕರ್ಮ ಇದು ತುಂಬ ಇದೆ. ಯಾಕೆಂದರೆ ಜನ್ಮ ಜನ್ಮಾಂತರದ ಕಾಮ ಕರ್ಮ. ಮನಃಪರಂ ಕಾರಣಂ ಆಮನಂತಿ ಇತ್ಯಾದಿ ಸ್ಮೃತಿ ವಿರೋಧಾಚ. ಆಗುತ್ತದೆ ಮಾತ್ರ. ಮನಃಪರಂ ಕಾರಣಮಾಮನಂತಿ. ಸಂಸಾರಕ್ಕೆ ಕಾರಣವಾದ ಯಾವುದು? ಮನಸ್ಸು. ಅದು ಪ್ರಳಯದಲ್ಲಿ ಇಲ್ಲ ಅಂದರೆ ಈ ಸಂಸಾರ ಸಾಧ್ಯ ಇಲ್ಲ.
ತಥಾ ಚ ಶ್ರುತಿಃ. ನೋಡಿ, ವೇದವನ್ನು ಕೋಟ್ ಮಾಡ್ತಾರೆ. ನಿತ್ಯಂ ಮನಃ ಅನಾದಿತ್ವಾತ್ ನಹಿ ಅಮನಾಃ ಪುಮಾನ್ ತಿಷ್ಠತಿ ಇತಿ ಪುಮಾನ್ ಸಂಸಾರಿ ಇತ್ಯರ್ಥಃ. ವೇದವೇ ಹೇಳ್ತಾರೆ ನೋಡಿ, ನಿತ್ಯಂ ಮನಃ, ಮನಸ್ಸು ನಿತ್ಯ. ಯಾಕೆ? ಅನಾದಿತ್ವ. ಅದಕ್ಕೆ ಆದಿ ಅಂದರೆ ಉತ್ಪತ್ತಿ ಇಲ್ಲ, ಆದ್ದರಿಂದ ಅದಕ್ಕೆ ನಾಶ ಇಲ್ಲ. ಅನಾದಿತ್ವ ಮನಃ ನಿತ್ಯಂ ನಹಿ ಅಮನಾಹ ಪುರುಷ ಪುಮಾನ್ ತಿಷ್ಠತಿ. ಮನಸ್ಸಿಲ್ಲದೆ ಒಬ್ಬ ವ್ಯಕ್ತಿ ಅಂತ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವ್ಯಕ್ತಿ ಅಂತ ಅರ್ಥ ಮಾಡಬೇಕು. ಯಾವಾಗ ಮೋಕ್ಷದಲ್ಲಿರುವವರಿಗೆ ಮನಸ್ಸಿನ ಅಟ್ಯಾಚ್ಮೆಂಟ್ ಬರಬೇಕಾಗಿತ್ತು. ಪುಮಾನ್ ಅಂದರೆ ಟೀಕಾಚಾರ ಅರ್ಥ ಬರೆದರು ಸಂಸಾರಿ. ಮನಸ್ಸನ್ನು ಡಿಟ್ಯಾಚ್ ಮಾಡಿಕೊಂಡ ಒಬ್ಬ ಸಂಸಾರಿ ಇರೋಕ್ಕೆ ಸಾಧ್ಯ ಇಲ್ಲ. ಪ್ರಳಯ ಕಾಲದಲ್ಲಿ ಸಂಸಾರಿ ಇರ್ತಾನೋ ಇದು ಇದ್ದಾನೆ. ಭಗವಂತನ ಉದರದಲ್ಲಿ ಇಲ್ಲ. 4 ಗುಂಪುಗಳಿದೆ. ಒಂದು ಮತ್ತೆ ಸೃಷ್ಟಿಗೆ ಬರುವವರು, ಒಂದು ಮೋಕ್ಷಕ್ಕೆ ಹೋಗುವ, ಇನ್ನೊಂದು ಮೋಕ್ಷಕ್ಕೆ ಹೋದವರು. ಈ 3-4 ಗುಂಪುಗಳು ಪರಮಾತ್ಮ ಉದರದಲ್ಲಿ. ಅಲ್ಲಿ ಮನಸ್ಸಿನ ಅಟ್ಯಾಚ್ಮೆಂಟ್ ಪಡೆದವರು ಅವರೇನು? ಸಂಸಾರಿಕರು. ನಹಿ ಅಮನಾಪುಮಾನ್ ತಿಷ್ಠತಿ ಅಂದರೆ ಮನಸ್ಸು ಬಿಟ್ಟು ಸಂಸಾರಿ ಪ್ರಳಯ ಕಾಲದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಅಂದ ಮನಸ್ಸು ಜೀವನ ಜೊತೆ ಅನಾದಿಯಾಗಿ ನಿತ್ಯವಾಗಿದೆ. ಮನಸ್ಸು ಜೀವನಿಗೆ ಮನಸ್ಸಿನ ಡಿಟ್ಯಾಚ್ಮೆಂಟ್ ಆಗುತ್ತೆ. ಆದ್ದರಿಂದ ಅನಂತ ಜೀವನ ಕೂಡ, ಮನಸ್ಸು ಅನಂತ, ನಾಶ ಇಲ್ಲ. ಅದು ಜೀವನನ್ನು ಬಿಟ್ಟು ಇರು. ಈ ತಾರ್ಕಿಕರಿಗೊಂದು ಕಲ್ಪನೆ ಇದೆ. ಒಬ್ಬ ದೇವರ ಅಪರೋಕ್ಷ ಜ್ಞಾನ ಪಡ್ಕೊಂಡ್ರೆ ಅವನು ತನಗೆ ಮುಂದೆ ಎಷ್ಟು ಜನ್ಮ ಬರಬೇಕು ಅಂತ ಕಣ್ಣು ಮುಚ್ಚಿ ಅವನ ಜನ್ಮದ ಲೀಸ್ಟೆಲ್ಲ ನೋಡ್ತಾನೆ. ನನಗಿಷ್ಟು ಜನ್ಮ ಮುಂದೆ ಬರಬೇಕು, ಅಷ್ಟು ಶರೀರಗಳನ್ನು ತಗೊಳ್ತಾನೆ. ಸೋಬರಿ 50 ತಗೊಂಡ. ಸೊ ಎಲ್ಲ ಶರೀರದಲ್ಲೂ ಆತ್ಮ ಇಲ್ಲ. ಮನಸ್ಸು ಏನು ಮಾಡೋದು? ಮನಸ್ಸು ಒಂದೇ ಅಲ್ಲ, ಒಬ್ಬ ಆತ್ಮಗೆ ಒಂದೇ ಮನಸ್ಸು. 10 ಶರೀರ 50 ಶರೀರ ತಗೊಂಡ್ರೆ 50 ಶರೀರದಲ್ಲಿ ಸೋಬರಿಯನ್ನು ಆತ್ಮ ಇದ್ದಾನೆ, ಮನಸ್ಸು ಇಲ್ವಲ್ಲ, ಏನು ಮಾಡ್ತಾರೆ? ಅದು ಒಂದೇ ಅಲ್ಲ. ಅದಕ್ಕೆ ಮೋಕ್ಷಕ್ಕೆ ಹೋದವರು ಬಿಟ್ಟೋಗಿರ್ತಾರಲ್ಲ ಮನಸ್ಸು, ಅದನ್ನೆಲ್ಲ ತೊಗೊಂಡು ಆಶಿಸಿರ್ತಾರೆ. ಅದನ್ನು ಯೂಸ್ ಮಾಡ್ತಾರೆ ಅಪರೋಕ್ಷ ಜ್ಞಾನ. ಸೊ ಆ ಮನಸ್ಸು ಹಾಗೆ ಪ್ರಕೃತಿಯಲ್ಲಿ ಇರುತ್ತದೆ. ಅದನ್ನು ಅವನು ಯೋಗ ದೃಷ್ಟಿಯಿಂದ ನೋಡಿ ಒಂದೊಂದು ಶರೀರದಲ್ಲಿ ಒಂದೊಂದು ಮನಸ್ಸನ್ನು ಬಾರೋ ಮಾಡಿ ಇಟ್ಕೊತಾನೆ. ಸಂಸಾರ ಮಾಡಿ ತನ್ನ ಪ್ರಾರಬ್ಧವನ್ನು ತೀರಿಸಿಕೊಂಡು ಮುಕ್ತನ ಅವರಿಗೆ ಬರುತ್ತೆ. ಅವರದ್ದೊಂದು ಇದೆ. ಒಂದು ಶರೀರದಲ್ಲಿ ಅವರ ಮನಸ್ಸು ಇಟ್ಕೊಂಡಿರ್ತಾರೆ, ಬೇರೆ ಶರೀರಗಳಲ್ಲಿ ಬೇರೆಯವರ ಮನಸ್ಸನ್ನು ಅಲ್ಲಿ ಹಿಡಿದು ಹೌದು ಏನ್ರಿ ನೋಡಿ. ಆ ಮನಸ್ಸು ಮೋಕ್ಷಕ್ಕೆ ಹೋಗೋ ಮುಂಚೆ ಪುಣ್ಯ ಪಾಪೇ ವಿಜೂಯ, ಅಪರೋಕ್ಷ ಜ್ಞಾನದಿಂದ ಪುಣ್ಯ ಪಾಪಗಳನ್ನೆಲ್ಲ ಕಳ್ಕೊಂಡು ಶುದ್ಧವಾಗಿದೆ. ಅಲ್ಪ ತನ್ನ ಪುಣ್ಯ ಪಾಪಗಳನ್ನು ಅದಕ್ಕೆ ಅಟ್ಯಾಚ್ ಮಾಡ್ತಾರೆ. ಅದೆಲ್ಲ ಅವರಿಗೆ ಸಾಧ್ಯ, ನಮ್ಗೆ ಗೊತ್ತು. ಅಲ್ಲಿ ಆ ಬಾಕ್ಸರ್ ಅದನ್ನು ಓಪನ್ ಮಾಡ್ತಾರೆ. ತನ್ನ ಪುಣ್ಯ ಪಾಪ ಅಲ್ಲಿ ಇರ್ತದೆ. ಒಂದು ಕಡೆ ಅವನು ಧನವಾಗಿರ್ತಾನೆ, ಅದಕ್ಕೆ ಬೇಕಾದ ಪುಣ್ಯವನ್ನು ಅಲ್ಲಿ ಇಡ್ತಾನೆ. ಆ ಧನವಾಗಿ ಎಷ್ಟು ವರ್ಷ ಬಾಳಬೇಕು ಅಷ್ಟು ವರ್ಷ ಬಾಡಿ ಆ ಮನಸ್ಸನ್ನು ಇಡ್ತಾರೆ. ನಾವು ಬಾಡಿಗೆ ಮನೆ ತಗೊಂಡಂತೆ ಅವರೆಲ್ಲ ಬಾಡಿಗೆ ಮನಸ್ಸು ತಗೋತಾರೆ. ಆಚಾರ್ಯ ಸೂಕ್ಷ್ಮ ರೂಪದಲ್ಲಿ ಜೀವನ ಕೂಡ ಇರುತ್ತೆ ಅಂತ ಹೇಳಿದ್ರಲ್ಲ, ಏನ್ರಿ? ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಜೀವನ ಕೂಡ ಇರುತ್ತೆ ಅಂತ ಹೇಳಿದ್ರಲ್ಲ ಮನಸ್ಸು. ಸಂಸಾರಿ ಜೀವನ ಜೊತೆ ಮುಕ್ತ ಜೀವನ ಮನಸ್ಸು ಹಾಗೆ ಉಳಿತದಲ್ಲ. ಇವರು ಮುಕ್ತ ಜೀವನ ಅಪರೋಕ್ಷ ಜ್ಞಾನ ಬಂದವರು ಅವರ ಮನಸ್ಸು. ಬಟ್ ಅವರಿಗೆ ಮನಸ್ಸು ತಗೊಳ್ಳಕ್ಕೆ ಎಲ್ಲ ಮನಸ್ಸುಗಳು ಪ್ರಳಯ ಕಾಲದಲ್ಲಿ ಅವರಲ್ಲಿ ಅವರಲ್ಲಿ ಮುಕ್ತರಲ್ಲಿ ಇರಲ್ಲ. ಮುಕ್ತರಿಗೆ ಮನಸ್ಸಿನ ಅಟ್ಯಾಚ್ಮೆಂಟ್ ಇಲ್ಲ. ಅಮುಕ್ತ ಜೀವರಿಗೆ, ಸಂಸಾರಿ ಜೀವರಿಗೆ ಮನಸ್ಸಿನ ಅಟ್ಯಾಚ್ಮೆಂಟ್ ಇಲ್ಲ. ಅವರು ಬೇರೆ ಜನಗಳು ಬೇರೆ ಜೀವರ ಮನಸ್ಸು ತಗೊಂತಾರೆ ಅಂತ ಹೇಳಿದ್ರಲ್ಲ, ಎಲ್ಲಿಂದ ತಗೊಂತಾರೆ? ಆ ಮನಸ್ಸೆಲ್ಲ ಬಂದು ಇದ್ರಾಗಿರ್ತಲ್ಲ, ಏನಾಗಿರ್ತದೆ? ನಿತ್ಯ ಅಂದೇನ ನಾಶ ಆಗಲ್ಲ. ನಿತ್ಯ ಆಯಿತು. ಬಟ್ ಆ ಜೀವಗಳು ಎಲ್ಲಿ ಇರುತ್ತೆ ಅಂದರೆ ಪ್ರಪಂಚದಲ್ಲಿ ಇರುತ್ತೆ ಅಂತ ಹೇಳಿದ್ರಲ್ಲ,
ಅದು ಎಲ್ಲಿ ಓಡಾಡ್ತಾ ಇರ್ತ ಮನಸ್ಸು? ಯಾವುದು ಮನಸ್ಸಾನೆ ಸ್ಪೇಸ್ ಅನಂತ, ಅದು ಪರಮಾಣು ರೂಪ. ಅದಕ್ಕೊಂದು ಜಾಗ ಬೇಕಾ? ನನಗೆ ಅರ್ಧ ಸ್ವೀಟ್ ಸಾಕು, ಫುಲ್ ಸ್ವೀಟ್ 2 ಸ್ವೀಟ್ ಬೇಕಾ? ಯಾವುದೋ ಒಂದು ಜೀವನಿಗೆ ಹೊರಪಟ್ಟದಲ್ವಾ? ಒಂದು ಜೀವನಿಗೆ ಸಂಬಂಧಪಟ್ಟ ಮನಸ್ಸಲ್ವಾ ಅದು? ಹೌದು, ಮುಕ್ತ ಜೀವನಿಗೆ ಸಂಬಂಧ ಪಡದ ಮನಸ್ಸುಗಳಿವೆ. ಎಷ್ಟು ಜೀವರು ಮುಕ್ತರಾಗ್ತಾರೆ ಒಂದು ಕಲ್ಪದಲ್ಲಿ? ಅಷ್ಟು ಮನಸ್ಸುಗಳು ಪ್ರಕೃತಿಯಲ್ಲಿ ಇದೆ. ಮುಕ್ತ ಜೀವನ ಬಿಡಿ, ನೀವು ಹೇಳೋದಾಯ್ತು. ಈ ಮನಸ್ಸು ಬೇರೆಯವ್ರ ಮನಸ್ಸು ತಗೊಂತಾರೆ ಅಂತಿದ್ರಲ್ಲ, ಆ ಬೇರೆ ಅದೇ ಬೇರೆಯವರಾದ್ರೆ ಮುಕ್ತರು ಬಿಟ್ಟು ಹೋದ ಮನಸ್ಸಿರುತ್ತಲ್ಲ, ಅದನ್ನು ಯೂಸ್ ಮಾಡಿ. ಮುಕ್ತರು ಬಿಟ್ಟು ಹೋದ ಮನಸ್ಸು, ಅವ್ರು ಬಿಟ್ಟು ಹೋದ ಮನಸ್ಸು, ಸೊ ಅದು ಕ್ಲೀನ್ ಆಗುತ್ತಲ್ಲ. ಅಲ್ಲಿ ತನ್ನ ಮುಂದೆ ಪಾಪ ಸ್ಟೋರೇಜ್ ಹಾಕಿ ಅದನ್ನು ಬಾಡಿ ಮಾಡ್ಕೊಂಡು ಅಂದರೆ ಬೇರೆ ಮುಕ್ತರು. ಬೇರೆ ಮುಕ್ತರು. ಚಿಮತಃ ಯಜ್ಜೇವಂ ಸರ್ವವಸ್ತು ಅನುಭವ ಆಹಿತ ಸಂಸ್ಕಾರ ಸದ್ಭಾವಃ ಇತ್ಯತಃ ಆಹ ಸಂಸ್ಕಾರೈಃ ಇತಿ. ನಾವು ಸ್ವಪ್ನದ ಬಗ್ಗೆ ವಿವರಣೆ ಕೊಡಲಿಕ್ಕೆ ಹೊರಟಿದ್ದೀವಿ. ಆವಾಗ ಮನಸ್ಸಿನ ಪ್ರಸ್ತಾವ ಬಂತು. ಆ ಮನಸ್ಸು ಪೀಠಿಕಾ ರೂಪ ಅಂತ ಆರಂಭದಲ್ಲೇ ಹೇಳಿದ್ದಾರೆ ಟೀಕಾಚಾರ್ಯ. ಸೊ ಮನಸ್ಸಿನಲ್ಲಿ ಅನಾದಿ ಕಾಲದ ಅನುಭವದಿಂದ ಉಂಟಾದ ಸಂಸ್ಕಾರಗಳು ಇರ್ತವೆ. ಆಯಿತು, ನಮ್ಮ ಸ್ವಪ್ನಕ್ಕೇನಾಯಿತು ಹೇಳಿ, ಅದನ್ನೇ ಹೇಳ್ತಾರೆ. ಸಂಸ್ಕಾರೈರ್ಭಗವಾನೇವ ಸೃಷ್ಟ್ವಾ ನಾನಾವಿಧಂ ಜಗತ್ ಸ್ವಪ್ನಕಾಲೇ ದರ್ಶಯತಿ. ನೋಡಿ, ಸಂಸ್ಕಾರ ಎಲ್ಲಿದೆ? ಮನಸ್ಸಿನಲ್ಲಿದೆ. ಸಂಸ್ಕಾರೈಹಿ, ನಿಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರಗಳನ್ನು ಉಪಯೋಗಿಸಿಕೊಂಡು ಭಗವಾನ್ ಪರಮಾತ್ಮನು ನಾನಾವಿಧಂ ಜಗತ್ ಸೃಷ್ಟ್ವಾ, ನಾನಾ ವಿಧವಾದ ಜಗತ್ತನ್ನು, ಜಗತ್ತು ಅಂದರೆ ಪ್ರಾಣಿ, ಪಶು, ಪಕ್ಷಿ, ಉದ್ಯಾನ, ನೀರು, ಸಮುದ್ರ, ಇವುಗಳನ್ನೆಲ್ಲ ಸೃಷ್ಟಿ ಮಾಡಿ, ಎಲ್ಲಿ? ಹೊರಗಡೆ ಅಲ್ಲ, ನಮ್ಮ ದೇಹದ ಒಳಗೆ ಸೃಷ್ಟ್ವಾ ಸ್ವಪ್ನಕಾಲೇ ದರ್ಶಯತಿ. ಆ ಕಾಲದಲ್ಲಿ ಸೃಷ್ಟಿ ಮಾಡಿ ನಿಮಗೆ ತೋರಿಸ್ತಾನೆ. ಅಲ್ಲಿಗೆ ಅರ್ಥ ಜ್ಞಾನ ಅಂತ ಹೇಳಿದೆಯಲ್ಲ, ಅರ್ಥವು ಪರಮಾತ್ಮ ಸಂಸ್ಕಾರಗಳನ್ನು ಇಟ್ಟುಕೊಂಡು ಮಾಡಿದ ಸೃಷ್ಟಿ. ಅದಕ್ಕೆ ಮೆಟೀರಿಯಲ್ ಕಾಸ್ ಯಾವುದು? ಸಂಸ್ಕಾರ. ನಿಮಿತ್ತ ಕಾರಣ ಯಾವುದು? ಪರಮಾತ್ಮ. ಸೊ ಹೇಗೆ ಅಲ್ಲಿ ಪ್ರಕೃತಿಯನ್ನು ಯೂಸ್ ಮಾಡಿಕೊಂಡು ಈ ರಿಯಲ್ ಪ್ರಪಂಚವನ್ನು ಸೃಷ್ಟಿಸ್ತಾನೋ, ಹಾಗೆ ಒಳಗಡೆ ಪ್ರಕೃತಿಯ ಜಾಗದಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರಗಳನ್ನು ಬಳಸಿಕೊಂಡು ಆ ಚಿತ್ರಗಳನ್ನು ಪರಮಾತ್ಮ ನಿರ್ಮಿಸ್ತಾನೆ. ಅತ್ರ ಸೃಷ್ಟ್ವಾ ಇತ್ಯನೇನ ಅನಾದಿನಿತ್ಯತ್ವಾ ಪಕ್ಷ ದೋಷಾಃ ಅನಭ್ಯುಪಗಮೇನೈವ ನಿರಸ್ತಾಃ. ಸ್ವಪ್ನವು ಅನ್ರಿಯಲ್ ಅನ್ನೋದಕ್ಕೆ ಅದು ಅನಾದಿ ನಿತ್ಯನೋ ಹೇಗೆ ಅಂತ ಒಂದು ಕ್ವಶನ್ ಮಾಡಿಲ್ಲ. ಅದು ಅನಾದಿ ನಿತ್ಯ ಆದರೆ ಮೊದಲು ಇರಬೇಕು, ನಿತ್ಯ ಆದರೆ ಆಮೇಲೂ ಇರಬೇಕು. ಇದಕ್ಕೇನು ಆನ್ಸರ್ ಇವಾಗ? ಅನಾದಿ ನಿತ್ಯನ ಮತ್ತೆ ಸೃಷ್ಟ್ವ, ತತ್ಕಾಲದಲ್ಲಿ ಸೃಷ್ಟಿ ಮಾಡ್ತಾರೆ ಪರಮಾತ್ಮ. ಮುಂಚೆ ಆಮೇಲೆ ಆ ಕಾಲದಲ್ಲಿ ಸೃಷ್ಟಿ ಮಾಡಿರೋದ್ರಿಂದ ಅನಾದಿ ನಿತ್ಯ ಅನ್ನೋದಕ್ಕೆ ಈ ದೋಷ ಹೇಳಿದೆಯೋ ಆ ದೋಷ ನಮಗೆ ಡಿಟ್ಯಾಚ್. ಯಾಕೆ ಡಿಟ್ಯಾಚು? ನಾವು ಅನಾದಿ ನಿತ್ಯ ಅನ್ನಲ್ಲ, ಆ ಕಾಲದಲ್ಲಿ ಮಾತ್ರ ಮಿಂಚಿನಂತೆ ಸೃಷ್ಟಿಯಾಯಿತು. ಮಾಡಿದವರು ಯಾರು? ಪರಮಾತ್ಮ. ಯಾವುದರಿಂದ ಮಾಡಿದ? ವಾಸನಾದಿಂದ. ಸ್ವಪ್ನಕಾಲೇ ಏವ ಸೃಷ್ಟ್ವಾ ಇತ್ಯನೇನ ಪ್ರಾಕ್ ಊರ್ಧ್ವಂಚ ಉಪಲಂಭ ಪ್ರಸಂಗಃ ನಿರಾಕೃತಃ. ಪರಮಾತ್ಮ ಯಾವಾಗ ಸೃಷ್ಟಿ ಮಾಡ್ತಾನೆ? ಸ್ವಪ್ನಕಾಲೇ ಏವ. ಅದಕ್ಕಿಂತ ಮುಂಚೆ ಇಲ್ಲ, ಕಾಣಿಸಲ್ಲ. ಅದರ ನಂತರ ಇಲ್ಲ. ಪ್ರಾಕ್ ಊರ್ಧ್ವ ಉಪಲಂಭ ಪ್ರಸಂಗ.
ಅನ್ನೋದು ಇಲ್ಲ. ಆ ಕಾಲದಲ್ಲೇ ಸೃಷ್ಟಿ ಮಾಡ್ತಾನೆ ಮಿಂಚಿನ ಆಚಾರ್ಯ. ಹಾಗಾದರೆ ಸ್ವಪ್ನಕ್ಕೆ ಒಂದು ಪ್ರಯೋಜನವಿರಬೇಕಲ್ಲ? ಅದೇ ನಾನು ಅವಾಗಲೇ ಹೇಳಿದೆ, ನಿಮ್ಮ ಪುಣ್ಯ ಪಾಪಗಳನ್ನು ಪ್ರಯೋಜನವನ್ನಾಗಿಟ್ಟುಕೊಂಡು ಅವನ ಪದಾರ್ಥ ಸಿಗ್ತದೆ. ನಿಮಗೆ ದುಃಖ ಆಯಿತು ಸ್ವಪ್ನ ನೋಡಿ ಅಂದರೆ ನಿಮ್ಮ ಪಾಪ ಖರ್ಚಾಯಿತು. ಸ್ವಪ್ನ ಒಳ್ಳೆ ಖುಷಿ ಕೊಡ್ತು ಅಂದರೆ ನಿಮ್ಮ ಪುಣ್ಯ ಖರ್ಚಾಯಿತು. ಪ್ರಯೋಜನ ನಿಮ್ಮ ಸುಖ ದುಃಖಗಳ ಅನುಭವ. ಆ ಸುಖದ ಅನುಭವದಿಂದ ಪುಣ್ಯ ನಾಶ ಆಯಿತು, ದುಃಖದ ಅನುಭವದಿಂದ ಪಾಪ ನಾಶ ಆಯಿತು. ಅಲ್ಲೊಂದು ಉದ್ದೇಶ ಇದೆ ಪರಮಾತ್ಮ. ಆ ಪ್ರಪಂಚವನ್ನು ಅವನು ಏನೇ ನಿರ್ಮಾಣ ಮಾಡಿ ಸ್ವಾರ್ಥಕ್ಕೋಸ್ಕರ ಅಲ್ಲ, ಪರಾರ್ಥ. ಇಲ್ಲಿ ಸುಖವನ್ನು ಉಂಟು ಮಾಡುವ ಮೂಲಕ ನಿಮ್ಮ ಪುಣ್ಯದ ಫಲವನ್ನು ನೀಡುತ್ತದೆ, ದುಃಖವನ್ನು ಉಂಟು ಮಾಡುವ ಮೂಲಕ ಪಾಪದ ಫಲವನ್ನು. ಸ್ವಪ್ನದಲ್ಲಾದ ಸುಖಕ್ಕೂ ರಿಯಲ್ ಸುಖಕ್ಕೂ ಇಲ್ಲಿ ಪುಣ್ಯ ಖರ್ಚಾಯಿತು ಅಂದರೆ ಪುಣ್ಯ ಖರ್ಚಾಗುತ್ತೆ. ಏನ್ರಿ ಮತ್ತೆ ಇವಾಗ ಅದು ಅದಕ್ಕೊಂದು ಕ್ರಮ ಇದೆ. ಇದಾಗಲೇ ಸೀರಿಯಸ್ ಕ್ಯೂ ನಿಂತಿದೆ ಪುಣ್ಯ. ಪರಮಾತ್ಮ ಇಲ್ಲಿ ಕೈ ಹಾಕ್ತಾನೆ, ಆ ಕ್ಯೂನಲ್ಲೇ ಕೈ ಹಾಕ್ತಾನೆ. ನಿನಗೆ ದುಷ್ಕರ್ಮ ಇದ್ದರೆ ದುಸ್ವಪ್ನ ದೋಷ ನೋಡ್ತಾನೆ ಲೀಸ್ಟಲ್ಲಿ ಯಾವುದು ಉಳ್ಕೊಂಡಿದೆ. ಆ ಲೀಸ್ಟಲ್ಲಿ ಸತ್ಕರ್ಮ ಇದ್ದರೆ ಸುಸ್ವಪ್ನ ದೋಷ, ದುಷ್ಕರ್ಮ ಇದ್ದರೆ ದುಸ್ವಪ್ನ ತೋರಿಸ. ಇದು ದೇವರು. ನಾನು ಸ್ವಪ್ನ ಕರ್ತೃತ್ವಕ್ಕೆ ದೇವರ ಮಹಿಮೆ ಹೇಗೆ ಅಂದರೆ, ನಮ್ಮ ಇಷ್ಟು ಜೀವನದ ಒಳ್ಳೆ ಸ್ವಪ್ನ ಬರೆಸ್ಬೇಕು, ಕೆಟ್ಟ ಸ್ವಪ್ನ ಬರೆಸ್ಬೇಕು. ಇದು ಡಿಸೈನ್ ಮಾಡೋದು ದೇವರು. ಯಾವ ಬೇಸಲ್ಲಿ ಡಿಸೈನ್ ಮಾಡ್ತಾನೆ? ಅದು ನಮ್ಗೆ ಕಾಣಿಸಲ್ಲ. ಅದು ಏನು 3-4 ಅಲ್ಲ, ಸಹಸ್ರಾರು ಪುಣ್ಯ ಪಾಪಗಳ ಗಂಟೆ. ಅದನ್ನು ಚಾಯ್ಸ್ ಮಾಡಿ ಇವನಿಗೆ ಇವತ್ತು ಯಾವ ಸ್ವಪ್ನ. ನೀವು ಮಲ್ಕೊಳ್ಳೋ ಮುಂಚೆ ಅವನು ಲೀಸ್ಟ್ ಮಾಡಿ ಇಟ್ಟಿರ್ತಾನೆ. ಆಯಿತಾ? ಈ ರೈಲ್ವೆ ಸ್ಟೇಷನ್ ನಿಮ್ಮ ಸೀಟ್ ಬುಕ್ ಮಾಡಿ ಇಡ್ತಾರೆ ನೋಡಿ, ಅವ್ನು ಟೀಚ್ ಬಂದ ಕೂಡ ಹೆಸರು ಕೇಳ್ತಾರೆ, ಕರೆಕ್ಟ್ ಇದ್ರೆ ಹಾಗೆ ಅವರು ಲೀಸ್ಟ್ ಮಾಡಿರ್ತಾರೆ. ಇವತ್ತು ಇವರಿಗೆ ಸ್ವಪ್ನ, ಇವರಿಗೆ ಸ್ವಪ್ನ ಅಂತ. ಅದು ಭಗವಂತನ ಕೈವಾಡ. ಸರ್ವಕರ್ತೃತ್ವ, ಸರ್ವಜ್ಞತ್ವ. ನಾವು ಹಿಂದೆ ಏನು ಮಾಡಿದ್ದೀವಿ ಅನ್ನೋದು ನಮಗೆ ಬರ್ತದೆ. ಆದರೆ ಆ ಪುಣ್ಯ ಪಾಪಗಳು ದೇವರಿಗೆ ಕಾಣಿಸ್ತದೆ. ಅದನ್ನು ನೋಡಿ ನಿಮಗೆ ಇವತ್ತು ರಾತ್ರಿ ಏನು ಸ್ವಪ್ನ ತಾವು ವಿಷಯ. ಇದಕ್ಕೆ ಕಾರಣ ಆಚಾರ್ಯ, ಕೆಲವರಿಗೆ ಸ್ವಪ್ನವೇ ಬರೋದಿಲ್ಲ, ಕೆಲವರಿಗೆ ದುಸ್ವಪ್ನವೇ ಬರ್ತಾರೆ. ಇಲ್ಲ, ಆ್ಯಕ್ಚುಲಿ ನಮ್ಮ ಸಿದ್ಧಾಂತ ಹೇಗೆ ಅಂದರೆ ನೋಡಿ, ಜೀವ ಎಚ್ಚರದಲ್ಲಿ ಇಲ್ಲಿ ಅಂತ, ನಿದ್ದೆ ಇಲ್ಲಿ. ನೀವು ಇಲ್ಲಿಂದ ಡಾಕ್ಟರ್ ಇಲ್ಲಿ ಹಾಕ್ತಾನ ಕೈಲಿ ಹೋಗಲೇಬೇಕು. ದಿವಸ ಒಂದಲ್ಲ ಒಂದು ನಿಮಗೆ ಅದು ನೆನಪಿರ್ಬೋದು, ನೆನಪಿಲ್ಲದೇ ಇರಬಹುದು. 2 ಸ್ವಪ್ನಗಳಲ್ಲಿ ನಿಮಗೆ ಗ್ಯಾರಂಟಿ. ಇಲ್ಲಿಂದ ಇಲ್ಲಿ ಹೋಗುವಾಗ ಒಂದು, ಇಲ್ಲಿಂದ ವಾಪಸ್ ಬರುವಾಗ ಇನ್ನೊಂದು. ಮಿನಿಮಮ್ ಅಂದರೆ ಜಾಗೃತದಿಂದ ಇದಕ್ಕೆ ಸುಶುಕ್ತಿಗೆ ಹೋಗ. ಅಂದರೆ ಸಂಧಿಕಾಲ ಇದೆ, ಸಂಧಿ. ಸೊ ವಾಪಸ್ ಬರುವಾಗ ಸಂಧಿ ಇದೇನೆ. ಆಯಿತಾ? ನೀವು ಕಲಿಮಾರಿಗೆ ಬರಬೇಕಾದ್ರೆ ಮಂಗಳೂರಲ್ಲಿದ್ದು ಉಡುಪಿ ಕಂಪಲ್ಸರಿ. ಕೃಷ್ಣದೇವರ ದರ್ಶನಕ್ಕೆ ಹೋಗ್ತಿರೋ ಬಸ್ಸಲ್ಲಿ ಇರ್ತೀರೋ ನಮ್ಗೆ ಗೊತ್ತಿಲ್ಲ, ಅಂತೂ ಉಡುಪಿ ಅಂತೂ ಕಂಪಲ್ಸರಿ. ಆಯ್ತು. ಸಂಸ್ಕಾರೈಃ ಇತಿ ಉಪಾದಾನ ಕೀರ್ತನಂ. ಸೊ ನಿಮಿತ್ತ ಯಾರು ಅಂತ ಗೊತ್ತಾಯ್ತು. ಯಾರು? ಪರಮಾತ್ಮ. ಉಪಾದಾನ ಯಾವುದು ಅಂದರೆ ಸಂಸ್ಕಾರೈಃ. ಸಂಸ್ಕಾರ ಮತ್ತು ಉಪಾದಾನ ಪಾಪ ವಸ್ತುವಿಗೆ. ನ ಚ ತೇಷಾಂ ಗುಣತ್ವೇನ ಉಪಾದಾನತ್ವಾ ಅನುಪಪತ್ತಿ. ಸಂಸ್ಕಾರ ಗುಣನೋ ದ್ರವ್ಯನೋ? ಇದೊಂದು ಪ್ರಾಪರ್ಟಿನೋ ಅಥವಾ ಇಂಡಿಪೆಂಡೆಂಟ್ ವಸ್ತು? ಸಂಸ್ಕಾರ ಪ್ರಾಪರ್ಟಿ. ಯಾವುದರ ಪ್ರಾಪರ್ಟಿ? ನೋಡಿ, ಜೀವನ ಪ್ರಾಪರ್ಟಿ ಅಲ್ಲ, ಸಂಸ್ಕಾರ ಎಲ್ಲಿರೋದು ಅಂತ ಹೇಳಿದ್ದೀನಿ. ಪ್ರಾಪರ್ಟಿ ಅಲ್ಲ. ಮನಸ್ಸಿನದು ಪ್ರಾಪರ್ಟಿ ಅಲ್ಲ, ಮನಸ್ಸಿನ ಮಾಡಿಫಿಕೇಶನ್. ಮನಸ್ಸು ದ್ರವ್ಯ, ಅದರ ಮಾಡಿಫಿಕೇಶನ್ ಸಂಸ್ಕಾರ ಗುಣ ಅಲ್ಲ, ದ್ರವ್ಯದ ಮಾಡಿಫಿಕೇಶನ್ ದ್ರವ್ಯನೇ ಆಗಬೇಕು. ಮಣ್ಣಿನ ವಿಕಾರ ಮಡಿಕೆ ಮಣ್ಣು, ನೂಲಿನ ವಿಕಾರ ಬಟ್ಟೆ ನೂಲು. ಆದ್ದರಿಂದ ಮನಸ್ಸು ಒಂದು ದ್ರವ್ಯ,
ಅದರ ಮಾಡಿಫಿಕೇಶನ್ ವೃತ್ತಿ ರೂಪವಾದ ಸಂಸ್ಕಾರ. ಸೊ ಸಂಸ್ಕಾರ ಗುಣ ಅಲ್ಲ, ಮತ್ತು ಯಾವುದು ದ್ರವ್ಯ. ಆದ್ದರಿಂದ ಅದನ್ನು ಮೆಟೀರಿಯಲ್ ಕಾಸನ್ನಾಗಿ ಇಟ್ಟುಕೊಂಡು ದೇವರು ಸಾತ್ವ ವಸ್ತುಗಳನ್ನು ಸೃಷ್ಟಿಸ್ತಾರೆ. ಅದು ಗುಣ ಅಲ್ಲ. ಗುಣವು ಯಾವತ್ತು ಮೆಟೀರಿಯಲ್ ಕಾಸ ಅಲ್ಲ. ಮನೋವೃತ್ತಿತ್ವೇನ ದ್ರವ್ಯತ್ವಾತ್. ಏನರ್ಥ ಅದಕ್ಕೆ? ಸಂಸ್ಕಾರ ಎಂಬುದು ಮನೋವೃತ್ತಿ ಅಂದ್ರೇನು? ಮನಸ್ಸಿನ ವಿಕಾರ. ಆದ್ದರಿಂದ ಮನಸ್ಸು ದ್ರವ್ಯ ಆದ್ದರಿಂದ ಸಂಸ್ಕಾರವು ದ್ರವ್ಯ. ಆದ್ದರಿಂದ ಅದು ಮೆಟೀರಿಯಲ್ ಕಾಸ ಆಗಬೇಕು. ಸಂಸ್ಕಾರಾಣಾಂಚ ಅತೀಂದ್ರಿಯತ್ವೇನ ತ್ರಣುಕ ಜನ್ಮ ವಿನಾಶಯೋಃ ಇವ ರಾಕ್ ಊರ್ಧ್ವಂಚ ಅನುಪಲಂಭಃ ನ ದೋಷಾಯ. ನೋಡಿ, ಆ ಸಂಸ್ಕಾರ ಏನಾಗಿದೆ ಅಂದರೆ ಅದು ಅತೀಂದ್ರಿಯ. ಅತೀಂದ್ರಿಯ ಅಂದರೆ ಏನು? ಯಾವ ಇಂದ್ರಿಯಕ್ಕೂ ಕಾಣಿಸ್ತದೆ. ಆ ಸಂಸ್ಕಾರದ ಮಾಡಿಫಿಕೇಶನ್ ಯಾವುದು? ಸಂಸ್ಕಾರದ ಪರಿಣಾಮ ಯಾವುದು? ಅಲ್ರಿ, ಸಂಸ್ಕಾರದ ಪರಿಣಾಮ ನಾವಿವಾಗ ಅಂದರೆ ಸಾತ್ವ ವಸ್ತುಗಳಿಗೆ ಸಂಸ್ಕಾರವು ಮೆಟೀರಿಯಲ್ ಕಾಸನ್ ಇದೆ. ಆ ಸಂಸ್ಕಾರದಿಂದ ಮಾಡಿಫೈ ಆಗೋದು ಯಾವುದು? ಸ್ವಪ್ನದಲ್ಲಿ ಕಾಣುವ ವಸ್ತು. ಆನೆ ಕಟ್ಟರೆ ಆನೆ, ನಿಮ್ಮ ಮನೆ ಕಟ್ಟರೆ ನಿಮ್ಮ ಮನೆ. ಅವೆಲ್ಲ ಯಾವುದರ ಪರಿಣಾಮ? ಸಂಸ್ಕಾರದ ಪರಿಣಾಮ. ಸಂಸ್ಕಾರ ಏನಾಗಿದೆ? ಅತೀಂದ್ರಿಯ, ನಮ್ಮ ಇಂದ್ರಿಯಕ್ಕೆ ಕಾಣಿಸಲ್ಲ. ಅದರ ಮಾಡಿಫಿಕೇಶನ್, ಅದರ ಪರಿಣಾಮವಾದ ಸ್ವಾತ್ಮ ವಸ್ತುಗಳು ಹೇಗಿದೆ? ಯಾಕೆ? ಸಂಸ್ಕಾರ ಇಂದ್ರಿಯಾತೀತವಾದ ಅದರಿಂದ ನಿರ್ಮಾಣಗೊಂಡ ವಸ್ತು ಕರಿದುರಗಾದಿಗಳು ಮನಸ್ಸಿಗೆ ಸ್ವಪ್ನ ಕಾಲದಲ್ಲಿ ಕಾಣಿಸ್ತದೆ. ಇದು ಹ್ಯಾಕ್ ಪಾಸಿಬಲ್? ಇದು ಕ್ವಶನ್ ಮಾಡೋದು ತಾರ್ಕಿಕ. ಅವರಿಗೆ ಟೀಕಾಚಾರ್ಯ ಕೇಳ್ತಾರೆ, ನಿಮಗೆ ಜಗತ್ತಿನ ಮೂಲ ದ್ರವ್ಯ ಯಾವುದು? ಪರಮಾಣು. ಅದರಿಂದ ತಯಾರಾದ ವಸ್ತು ಯಾವುದು? ಪ್ರಪಂಚ. ಪರಮಾಣು ಕಣ್ಣಿಗೆ ಕಾಣಿಸಲ್ಲ, ಪ್ರಪಂಚ ನೋಡಿ. ಹಾಗೆ ಆ ಸಂಸ್ಕಾರ ಕಣ್ಣಿಗೆ ಕಾಣಿಸಲ್ಲ, ಸಂಸ್ಕಾರದಿಂದ ಚಿತ್ರ ಬರೀತಾರಲ್ಲ ದೇವರು, ಕರೀತುರಗಾದ ಮನೆ, ಅದು ಕಣ್ಣಿಗೆ ಕಾಣಿಸುತ್ತೆ. ಆ ಕಾಲದಲ್ಲಿ ಕಣ್ಣಿಗೆ ಕಾಣಿಸುತ್ತೆ, ಮತ್ತೆ ಅದನ್ನು ಪೂರ್ವ ನಾಶ ಮಾಡುತ್ತೆ. ಆದ್ದರಿಂದ ಆಮೇಲೂ ಕಾಣಿಸಲ್ಲ, ಮೊದಲು ಕಾಣಿಸಲ್ಲ. ನೋಡಿ, ಸಂಸ್ಕಾರಾಂಚ ಅತೀಂದ್ರಿಯತ್ವೇ. ಅತೀಂದ್ರಿಯ ಅಂದರೆ ಯಾವ ಇಂದ್ರಿಯಕ್ಕೂ ಗೋಚಾರ ಆಗೋದಿಲ್ಲ. ತ್ರಣುಕ ಜನ್ಮ ನಾಶವತ್. ನೈಯಾಯಿಕರಲ್ಲಿ ಮೊದಲನೇ ವಿಸಿಬಲ್ ಪದಾರ್ಥ ಅತೀಂದ್ರಿಯವಾದ ವಸ್ತುವಿನಿಂದ ಇಂದ್ರಿಯಕ್ಕೆ ಕಾಣುವ ಮೊದಲನೇ ಎಂಟಿಟಿ ಅಂದರೆ ತ್ರಣುಕ. ಅದು ಹೇಗೆ ಕಣ್ಣಿಗೆ ಕಾಣಿಸ್ತದೆ, ಹಾಗೆ ಸಂಸ್ಕಾರ ಅತೀಂದ್ರಿಯ ಆದ್ದರಿಂದ ಅದರ ಪರಿಣಾಮವಾದ ಕರಿತುರಗಾದಿಗಳು ಸ್ವಾತ್ಮ ವಸ್ತುಗಳು ಅದು ಪ್ರಾಗೂರ್ಧ್ವಂಚ ಅನುಪಲಂಬ. ಮೊದಲು ಕಾಣಿಸಲ್ಲ, ಆಮೇಲೂ ಕಾಣಿಸಲ್ಲ, ಮಧ್ಯದಲ್ಲಿ ಕಾಣಿಸ್ತದೆ. ಭಗವಾನಿತಿ ಕರ್ತೃನಿರ್ದೇಶ. ಸ್ವಾತ್ಮ ವಸ್ತುಗಳ ಡೂಪು, ಅದಕ್ಕೊಂದು ಮೂಲದ್ರವ್ಯ ಇಲ್ಲ, ನಿರ್ಮಾಣ ಮಾಡುವ ಕರ್ತೃ ಇಲ್ಲ, ಮೂಲದ್ರವ್ಯ ಇದೆ. ಆಯ್ತು. ಇನ್ನೊಂದು ಕ್ವಶನ್, ನಿರ್ಮಾಣ ಮಾಡೋರು ಯಾರು? ಭಗವಾನ್. ಆಚಾರ್ಯ ಭಗವಾನ್ ಅಂತ ಅದಕ್ಕೆ ಕರ್ತೃವನ್ನು ಒಬ್ಬರನ್ನ ಹೇಳಿದ್ದಾರೆ. ತದೈವ ಸೃಷ್ಟಿ ಸಂಹಾರ ಕರಣಂ ಅಸಂಭಾವಿತಂ ಇತ್ಯತಃ ಅಶಕ್ಯಕರ್ತ ಶಕ್ತಿಸೂಚನಾಯ ಭಗವಾನ್ ಇತ್ಯುಕ್ತಂ. ಆ ಸಂಸ್ಕಾರವನ್ನು ಉಪಯೋಗಿಸಿಕೊಂಡು ಪರಮಾತ್ಮ ಸ್ವಾತ್ಮ ವಸ್ತುಗಳನ್ನು ತಯಾರು ಮಾಡ್ತಾನೆ. 5 ನಿಮಿಷ ಸ್ವಪ್ನ, ಆಮೇಲೆ ಆ ವಸ್ತುಗಳು ಇದು ಇಂಪಾಸಿಬಲ್.
ಹುಟ್ಟಿದ ವಸ್ತು ಹುಟ್ಟಿದ ಕೂಡಲೇ ನಾಶ ಆಗೋದಂದ್ರೆ ಆಗಲೇ ನಿರ್ಮಾಣ, ಆಗಲೇ ಡಿಸ್ಟ್ರಕ್ಷನ್. ಹಾಗಿದು ಸಾಧ್ಯ? ನಿಮಗೆ ಸಾಧ್ಯ ಇಲ್ಲದೆ ಅದನ್ನು ಯಾರು ಮಾಡೋಣ? ದೇವರು. ಅವನಿಗೆ ಅಘಟಿತ ಘಟನಾಶಕ್ತಿ. ಅವನು ಮಿಂಚಿನಂತೆ ಆ ಕಾಲದಲ್ಲಿ ಸೃಷ್ಟಿ ಮಾಡಿ ನಿಮಗೆ ತೋರಿಸಿ ಸುಖನೋ ದುಃಖನೋ ನಿಮಗೆ ಪೇಚಾಡಿಸಿ ಸ್ಟಾರ್ಟ್ ಮಾಡ್ತಾರೆ. ಅಶಕ್ಯ ಕರ್ತೃತ್ವ ಶಕ್ತಿ ಅಂದ್ರೇನು? ನಮಗೆ ಸಾಧ್ಯವಿದ್ದಿದೆ ಇದನ್ನು ಮಾಡುವ ಶಕ್ತಿ ಪರಮಾತ್ಮನಿಗೆ ಇದೆ. ಆದ್ದರಿಂದ ಆ ಕಾಲದಲ್ಲಿ ಚಿತ್ರ ಬರೀತಾನೆ ಬಳಸ್ತಾರೆ. ಎಷ್ಟು ಕೆಲಸ ಇದೆ ಅವನಿಗೆ ನೋಡಿ. ಕಾಮಂ ಪುರುಷೋ ನಿರ್ವಿಮಾಣ ಏಷ ಶಕ್ತೇಶು ಜಾಗರ್ತಿ. ನೀವು ಪರಪ್ರಪಂಚದಿಂದ ಒಳಗೆ ಹೋಗಾಯಿ, ನೀವು ಒಳಗೆ ಹೋದ್ರು ದೇವರು ಮಾಡ್ಕೊಂಡಿರಲ್ಲ. ಕಾಮಂ ಪುರುಷೋ ನಿರ್ವಿಮಾನ. ಇವತ್ತು ಹರಿದಾಸ್ ಭಟ್ರಿಗೆ ಎಷ್ಟು ಪಿಕ್ಚರ್ ತೋರಿಸ್ಬೇಕು ಅಂತ ಅವ್ರು ಲೆಕ್ಕಾಚಾರ ಹಾಕಿರ್ತಾರೆ. ನೀವು ಪರಪ್ರಪಂಚದಿಂದ ದಾರಿದ ಕೂಡಲೇ ಕಾಮಂ ಪುರುಷ ಅಂದರೆ ತನಗೆ ಇಷ್ಟವಾದ ನನ್ನ ಕರ್ಮಕ್ಕೆ ಅನುಗುಣವಾದ ವಸ್ತುವನ್ನು ನಿರ್ಮಿಮಾಣ ಜಾಗೃತಿ. ನೀವು ಮಲಗಿದ್ದು ನಿಮ್ಮ ಪುಣ್ಯ ಪಾಪಗಳ ಖರ್ಚು ಮಾಡೋಕ್ಕೋಸ್ಕರ ದೇವರು ಎಚ್ಚರದಲ್ಲಿದ್ದು ಆ ಕಾಲದಲ್ಲಿ ಆ ವಸ್ತುಗಳನ್ನು ನಿರ್ಮಾಣ ಮಾಡಿ ನಿಮಗೆ ತೋರಿಸಿ ನಿಮಗೆ ಭಯನೋ ಅಥವಾ ಸುಖನೋ ಆಗುವಂತೆ ಮಾಡಿ ಡೆಸ್ಟ್ರಾಯ್ ಮಾಡಿ ಮಲ್ಕೊಳ್ಪ ಪಾಪ ಅಂತ ಇಂದ್ರಿಗೆ ಕಲಿಸ್ತಾರೆ. ಇದು ಭಗವಂತನ ಮಹಿಮೆ. ಇದಕ್ಕೊಂದು ನಮ್ಮದು ಕ್ರೆಡಿಟ್ ಬೇಡ ಅವನಿಗೆ. ಅದು ಇಷ್ಟೊಂದು ನಾವು ಮಲಗಿದ್ರೆ ಎಚ್ಚರದಲ್ಲಿ ಇಷ್ಟು ಕೆಲಸ ಮಾಡ್ತಾನೆ ಅಂತಂದರೆ ಅದಕ್ಕೆ ನಾವು ಕೂಡ ಅವನಿಗೆ ಪ್ರತಿ ಉಪಕಾರ ಏನಂದರೆ ಪೂರ್ವತ್ತಿನ ಸಂಧ್ಯಾ ಸಾಧನೆ. ಅದನ್ನು ಮಾಡಿ ನೋಡು ಸಂಧ್ಯಾವಂದನೆ ಮಾಡಿದ್ದಾನೆ ಏನು ರಿಟರ್ನ್ಸು ಹೊಲಸಲ್ಲ. ನಾವು ಅವನಷ್ಟು ಜಾಗರಣೆ ಇದ್ದೆಲ್ಲ ಇಷ್ಟು ಕೆಲಸ ಮಾಡಿಲ್ಲ. ಅದನ್ನ ಅವನಿಗೊಂದು ಕೃತಜ್ಞತೆ ಥ್ಯಾಂಕ್ಸ್ ಅಂದರೆ ಪೂರ್ವತ್ತಿನ ಸಂಧ್ಯ. ಪಾಪಗಳನ್ನು ಬೇಸಿಸ್ ಮಾಡಿದ್ರೆ ಹೋದರೆ ಭಗವಂತ ಇಂಪಾರ್ಷಿಯಲ್ ಅಂದ್ಕೊಳ್ತಾನೆ. ಅಲ್ಲಿಗೆ ನಿಮ್ಮ ಪುಣ್ಯ ಪಾಪವನ್ನು ಉಪಯೋಗಿಸಿಕೊಳ್ಳೇಬೇಕು. ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಬೇಕಾದ ಚಿತ್ರವನ್ನು ತಯಾರಿಸಿ ಮಾಡಿಸಿ ನಿಮಗೆ ಸುಖ ದುಃಖವನ್ನು ಕೊಟ್ಟು ನಿಜ ಜೀವನದಲ್ಲಿ ಆ ದುರ್ಘಟನೆಯನ್ನು ತಪ್ಪಿಸಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ. ಅವನು ಕೂತ್ಕೊಂಡು ಇಲ್ಲಿ ಬೈಯಿದ್ರೆ ನೀನು ಇಲ್ಲೇ ಇಲ್ಲ ಅಂತ ಏವಂಚ ಸತ್ಯ ದೃಷ್ಟಿ ಏವಂಚ ಸತಿ ಅದೃಷ್ಟಾದಿ ನಿಮಿತ್ತಂ ಪ್ರಸಿದ್ಧಮೇವ. ಏವಂಚ ಅದಕ್ಕೆ ಉಪಾದಾನ ಕಾರಣ ವಾಸನ, ಕರ್ತ ಪರಮಾತ್ಮ, ನಿಮಿತ್ತ ಯಾವುದು ಅಂದರೆ ಅದೃಷ್ಟಾದಿ ನಮ್ಮ ಪುಣ್ಯ ಪಾಪಗಳು. ನ ಕೇವಲಂ ಏವಂ ಅರ್ಥಾನಾಂ ಸತ್ಯತ್ವ ಸಂಭವೇನ ಭಗವದಚೀನತ್ವಂ ಅಪಿತು ತಜ್ಞಾನಸ್ಯಾಪಿ ಇತ್ಯುಕ್ತಂ ದರ್ಶಯತಿ ಇತಿ. ಸೊ ಸ್ವಪ್ನ ಅಂದರೆ ಎರಡು ಪೋರ್ಷನ್. ಒಂದು ಅರ್ಥ, ಆ ಅರ್ಥದ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಅದು ರೂಪಲ್ಲ, ಅದಕ್ಕೊಂದು ಉಪಾದಾನ ಇದೆ, ಪರಮಾತ್ಮ ಕರ್ತೃ ಇದ್ದಾನೆ, ನಿಮ್ಮ ಅದೃಷ್ಟಾದಿಗಳು ನಿಮಿತ್ತವಾಗಿದೆ, ಅದು ಸತ್ಯ. ಇನ್ನು ಉಳಿದಿದ್ಯಾವುದು? ಜ್ಞಾನ. ಆ ಜ್ಞಾನವನ್ನು ಇವಾಗ ಅದು ಭ್ರಮೆಯಲ್ಲ, ಪ್ರಮಾಣ ತೋರಿಸ್ತಾರೆ. ಇತಿ ಜೀವಾಯ ಇತಿ ಶೇಷಃ ಸ್ವಪ್ನಕಾಲೇ ದರ್ಶಯತಿ. ಯಾರಿಗೆ? ಇಲ್ಲ, ಜೀವಾಯ. ದರ್ಶನ ಸಾಧನಂಚ ಮನ ಏವ ಇತಿ ವಕ್ಷ್ಯತಿ. ಅಲ್ಲ, ಜೀವನಿಗೆ ತೋರಿಸ್ತಾನಂತೆ. ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಎಲ್ಲ ಸೈಲೆಂಟ್. ಯಾವ ಇಂದ್ರಿಯಕ್ಕೆ ತೋರಿಸ್ತಾನೆ? ಆವಾಗ ಒಂದಿದೆ, ಯಾವುದು? ಮನಸ್ಸಿಗೆ ತೋರಿಸ್ತಾನೆ. ಸೊ ಕಣ್ಣು ಹೇಗೆ ನೋಡ್ತದೋ ಮನಸ್ಸು ನೋಡ್ತದೆ. ಕಣ್ಣು ಹೊರ ಪ್ರಪಂಚವನ್ನು ನೋಡ್ತದೆ, ಮನಸ್ಸು ಒಳ ಪ್ರಪಂಚವನ್ನು ನೋಡ್ತದೆ. ಆಗ ಪರಮಾತ್ಮ ಜೀವನಿಗೆ ಮನಸ್ಸಿನ ಮೂಲಕ ತಾನು ನಿರ್ಮಾಣ ಮಾಡಿದ ಪದಾರ್ಥಗಳನ್ನು ತೋರಿಸ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಳ್ಳೆ ವಸ್ತುಗಳನ್ನು ಕಣ್ಣು ನೋಡ್ತದೆ, ಮನಸ್ಸು ಒಳ್ಳೆಯ ವಸ್ತು ನನಗೆ ಬೇಕಾದ್ದು ಅಂದ್ಕೊಂಡು ಹೋಗ್ಬಿಡ್ತದೆ ಸುಖದಲ್ಲಿ. ಇಲ್ಲಿ ಒಂದು ಸ್ಟೇಜ್ ಇಲ್ಲ ಸ್ವಪ್ನದಲ್ಲಿ.
ಇದಿಲ್ಲ. ಮನಸ್ಸೇ ನೇರವಾಗಿ ಓ ನನ್ನ ಮನೆ ಅನ್ನತ್ತೆ. ನನ್ನ ಮನೆ ಅಂದ್ಕೊಂಡು ಇಲ್ಲಿ ಮೊಮ್ಮಗಂದು ಅವತ್ತು ಬರ್ತಡೆ, ತುಂಬ ಜನ ಸೇರಿಸಿದ್ದೀವಿ, ಮೊಮ್ಮಗ ಓಡಾಡ್ತಾ ಇದ್ದಾರೆ, ಏನು ಖುಷಿ. ಇದು ನೇರವಾಗಿ ಈ ಕಣ್ಣಿನಿಂದ ಮನಸ್ಸಿಗೆ ಸಂದಿದ್ದಲ್ಲ. ಮತ್ತೆ ಮನಸ್ಸು ನೇರವಾಗಿ ಅದನ್ನು ನೋಡಿ ಸುಖವನ್ನು ಕೊಡುತ್ತದೆ. ದರ್ಶನಂಚ ಅನುಭವೋ ವಿವಕ್ಷಿತಃ ತೇನ ಸ್ಮರಣಮೇವ ಏತತ್ ಇತಿ ಮತಂ ನಿರಸ್ತಂ ಭವತಿ. ಮನಸ್ಸಿಗೆ ತೋರಿಸ್ತಾನೆ, ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳುತ್ತೀವಿ, ಮನಸ್ಸಿನಿಂದ ಹೇಳ್ತೀರ ಮನಸ್ಸಿನಿಂದ ನೋಡ್ತೇವೆ ಅಂತ, ಮನಸ್ಸಿನಿಂದ ಸ್ಮರಿಸ್ತೇನೆ. ಸೊ ನಾನು ಮನಸ್ಸಿನಿಂದ ಜ್ಞಾಪಿಸ್ಕೊಂಡೆ. ಸೊ ಮನಸ್ಸಿನ ಫಂಕ್ಷನ್ ಸ್ಮರಣೆ ಮಾತ್ರ. ಇದು ಉಳಿದ ದಾರ್ಶನಿಕ. ಇಲ್ಲಿ ಮನಸ್ಸಿನ ಸ್ಮರಣೆ ಇಲ್ಲ. ಮತ್ತೇನು? ಸ್ಮರಣೆ ಬರುವಾಗ ವಸ್ತು ನಮ್ಮ ಎದುರುಗಡೆ ಇದೆ. ಸೊ ಇಲ್ಲಿ ಏನಾಗಿದೆ? ವಸ್ತು ಎದುರುಗಡೆ ಇದೆ. ಸೊ ಮನಸ್ಸಿನಿಂದ ಅನುಭವದಿಂದ ಸ್ಮರಣೆ. ಸೊ ನಮ್ಮಲ್ಲಿ ಮನುಷ್ಯರಿಗೆ ಎರಡು ರೋಗ. ಒಂದು ಸ್ಮರಣೆ, ಪಂಚೇಂದ್ರಿಯಗಳಿಂದ ಬಂದ ಸಂಸ್ಕಾರದಿಂದ ಸ್ಮರಣೆ, ಪಂಚೇಂದ್ರಿಯಗಳಿಂದ ಬಂದ ಅನುಭವಜನ್ಯವಾದ ಸಂಸ್ಕಾರದಿಂದ ಸ್ವಪ್ರಕಾರದಲ್ಲಿ ಅನುಭವ. ಸೊ ಮನಸ್ಸಿನಿಂದ ಸ್ಮರಣೆಯೂ ಬರುತ್ತದೆ. ಮತ್ತು ಕೆಲವು ಸಿದ್ಧಾಂತಗಳು ಮನಸ್ಸಿನಿಂದ ಬಂದ ಸ್ಮರಣೆಗಳು ಅಂತಾರೆ. ಇದು ಸ್ಮರಣೆಯಲ್ಲ, ದರ್ಶಯತಿ, ಅನುಭವ. ಕನಸಿನಲ್ಲಿ ಕನಸಿನಲ್ಲಿ ಸುತ್ತಿ ನೋಡಿ ರಜತ ಅಂತ ಕೊರತೆಯ ಕನಸಲ್ಲಿ ನೀವು ಶಶವಿಷಾಣ ಕೇಳಿದ್ದೀರಲ್ಲ, ಮುಂದೆ ಬರುತ್ತೆ ಅದು. ಇಲ್ಲಿ ನಿಲ್ಲಿಸಿಲ್ಲ. ಮಧ್ಯಾಹ್ನ 3:30ಯಿಂದ 4 ಗಂಟೆ ಇದೆಯಲ್ಲ ಪದಾರ್ಥ, ಅದನ್ನು ಅನುಭವಿಸೋದು ಮನಸ್ಸು. ಈಗ ಊಟ ಮಾಡ್ತೀನಿ, ತಡ್ರಿ, ಊಟ ಮಾಡಿದ್ರಿ, ಆಗ ಸುಖ ಬರ್ತಲ್ಲ, ಊಟದಿಂದ ಏನು ಸುಖ ಬರ್ತವೋ ಅದು ಮನಸ್ಸಿಂದ ಅನುಭವ. ಅದು ಯಾವಾಗಲೂ ಮನಸ್ಸಿಂದ ಅನುಭವ ಮಾಡ್ತೀನಿ. ಚೂರಿ ಈ ನಮ್ಮ ಸಿದ್ಧಾಂತ ಇದನ್ನು ನೀವು ಸಮರ್ಥತೆ ನಾನಿಲ್ಲಿ ಹೇಳಿದ್ದೇನೆ, ಮರಿಬಾರ್ದು, ತುಂಬ ಇಂಪಾರ್ಟೆಂಟ್. ಇವಾಗ ಕಣ್ಣಿಂದ ಈ ಮೈಕಿ ಇಲ್ಲಿದೆ ಅಂತ ಜ್ಞಾನ ಬಂತು. ಈ ಜ್ಞಾನ ಮನಸ್ಸಿನ ಪರಿಣಾಮ ಅಲ್ವಾ? ಜ್ಞಾನ, ಸಂಸ್ಕಾರ ಇದೆಲ್ಲ ಮನಸ್ಸಿನ ಸ್ಟೋರೇಜ್ ಇತ್ತು. ನಾನು ಹೇಳಿ ಈ ಜ್ಞಾನ ಮನಸ್ಸಿನ. ಆ ಮನಸ್ಸಿಗೆ ಬೇಕಾದ ವಿಷಯಗಳ ಅನುಭವ ಬಂದಾಗ ಸುಖ ಅಂತ ಅದು ಮಾಡಿಕೆಯಾಗಿದೆ. ಸುಖ ರೂಪದಲ್ಲಿ ಒಪ್ಪಿಕೊಡ್ತದೆ. ಅಲ್ಲಿಗೆ ಸುಖ ಅನ್ನೋದು ಯಾವುದರ ಪ್ರಾಪರ್ಟಿ? ಮನಸ್ಸಲ್ಲಿ ಇಂದ್ರಿಯ ಸಪ್ಲೈ ಮಾಡ್ತೀವಿ, ಜ್ಞಾನ ಅನ್ನೋ ವಿಕಾರ. ಆ ವಿಕಾರವನ್ನು ಮನಸ್ಸು ನೋಡಿ ಒಪ್ಪಿಕೊಡ್ತದೆ. ಸುಖದ ಫೀಲಿಂಗ್ಸ್ ಯಾರಿಗೆ? ಅವನು ಸಾಕ್ಷಿ, ಇಂದ್ರಿಯ. ಸೊ ಇಲ್ಲಿ ಸುಖ ಥರ್ಡ್ ಬಂದ ಮನಸ್ಸಿನಲ್ಲಿರೋ ಪ್ರಾಪರ್ಟಿ. ಅದರ ಫೀಲಿಂಗ್ಸ್ ಯಾರಿಗೆ? ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ, ಇದು ಹೊರಗಡೆ ಇರುವ ವಸ್ತು, ಇದು ಹೊರಗಡೆ ಇರುವ ವಸ್ತು. ಇದರ ಅನುಭವ ಮನಸ್ಸಿಗೆ. ಆ ಅನುಭವದಿಂದ ಸುಖ ಅನ್ನೋ ಒಂದು ಪ್ರಾಪರ್ಟಿ ಮನಸ್ಸಿನಲ್ಲಿ ಹುಟ್ಟು. ಇದನ್ನೇ ಹೇಗೆ ಅನುಭವ ಅಂತೀವೋ, ಈ ಸುಖ ಅನ್ನೋ ಅನುಭವ ಫೀಲಿಂಗ್ ಆತ್ಮನಿಗೆ. ನೆಕ್ಸ್ಟ್ ಕ್ವಶನ್ ನಿಮಗೆ, ಆತ್ಮನಲ್ಲಿ ಫೀಲಿಂಗ್ ಅಂದರೆ ಏನು? ಅದು ದ್ರವ್ಯವ ನೋಡಿ ಹೇಳ್ತೇನೆ, ಒಂದು ವಿಷಯ ಹೇಳ್ತೇನೆ. ಆ ಫೀಲಿಂಗ್ ಅಂತ ಇಂಗ್ಲಿಷ್ ಶಬ್ದ ಇದೆ. ನಮ್ಮ ಸಂಸ್ಕೃತದಲ್ಲಿ ಸುಖ ದುಃಖ ನೋಡಿ, ಈ ಕನ್ನಡಕದ ಅನುಭವ, ಸುಖದ ಅನುಭವ ಪ್ಲಸ್ ಭೋಗ. ಫೀಲಿಂಗ್ ಅನ್ನೋ ಜಾಗದಲ್ಲಿ ಭೋಗ ಅನ್ನೋ ಶಬ್ದ ಆಯ್ತಾ?
ಸೊ ಸುಖ ಅನ್ನೋದು ಇಲ್ಲಿದೆ, ಇದನ್ನು ಆ ಸಾಕ್ಷೀಂದ್ರಿಯ ಅನುಭವಿಸ್ತದೆ, ಇದನ್ನು ಅನುಭವಿಸ್ತದೆ. ಆ ಅನುಭವದಿಂದ ಆತ್ಮ ಉಬ್ಬಿಕೊಂಡ. ಇಲ್ಲಿ ನೋಡಿ, ಮನಸ್ಸಿನಲ್ಲಿ ಕನ್ನಡಕದ ಅನುಭವ ಬಂತು, ಸುಖ ಅನ್ನೋ ಉಬ್ಬು ಬಂತು. ಹಾಗೆ ಇದರ ಅನುಭವ ಸಾಕ್ಷೀಂದ್ರಿಯನಿಗೆ ಆತ್ಮನಿಗೆ ಬಂತು. ಇದು ಸುಖ ಆದ್ದರಿಂದ ಅವನು ಉಬ್ಬಿಕೊಂಡ. ಇದು ಸುಖದ ಫೀಲಿಂಗ್ಸ್, ಸುಖದ ಭೋಗ. ನೋಡಿ, ಈ ಸುಖ ಇಲ್ಲಿದೆಯಲ್ಲ, ಈ ಉಬ್ಬು, ಇದರ ಅನುಭವ ನಮಗೂ ಇದೆ, ದೇವರಿಗೂ ಇದೆ. ಇದೇ ಇಲ್ಲೋ ದೇವರಿಗೆ ಸುಖದ ಅನುಭವ? ನಮ್ಮಲ್ಲೇ ಆಗುವ ಸುಖದ ಅನುಭವ ದೇವರಿಗೆ ಇಲ್ಲ ಅಂದರೆ ಅವನು ಸರ್ವಜ್ಞತ್ವ ಭಂಗ. ಅನುಭವ ಇದೆ, ಆದರೆ ಭೋಗ ಇಲ್ಲ. ಈ ಹರಿದಾಸ ಭಟ್ಟಿಗೆ ಸುಖ ಆಗಿದೆ ಅಂತ ಗೊತ್ತವ, ಆದರೆ ಹರಿದಾಸ ಭಟ್ಟಿಗೆ ಸುಖ ಆಗಿದೆ ಅಂತ ಸೊ ಭೋಗ ಇಲ್ಲ, ಅನುಭವ. ಸೊ ಅನುಭವ ಭೋಗ, ಆ ಭೋಗವನ್ನು ಫೀಲಿಂಗ್, ಆ ಭೋಗ ಅನ್ನೋದು ಜೀವನಿಗೆ ಸುಖ ದುಃಖದ ಭೋಗ, ದೇವರಿಗೆ ಆ ಭೋಗದಿಂದ ಆಗುವ ಸಂತೋಷ, ಭೋಗದಿಂದ ಆಗಲ್ಲ, ಭೋಗನೇ ಸಂತೋಷ, ಭೋಗವೇ ಸಂತೋಷ. ಮೂರುವರೆ. ಮೂರುವರೆ.